Hello students, Namaste. Welcome to this session of our class. In the second chapter, state, we were discussing the differences between state and various other concepts. Last class, we discussed about the state and society. In this class, we are going to study two important concepts and its relation with the state. First of all, we have to discuss the state and voluntary association. State and voluntary association. ರಾಜ್ಯ ಮತ್ತು ಸಂಘ ಸಂಸ್ಥೆಗಳು ಈ ಚಾಪ್ಟರಲ್ಲಿ ಕ್ಲಾಸಲ್ಲಿ ನಾವು ನೋಡಿಕೊಳ್ಳುವಂತಹ ವಿಚಾರ ಇದು. ಕಳೆದ ತರಗತಿಯಲ್ಲಿ ನಾವು ರಾಜ್ಯ ಮತ್ತು ಸಮಾಜದ ಕುರಿತಾಗಿ ತಿಳ್ಕೊಂಡಿದ್ದೇವೆ. ಇವಾಗ ನಾವು ರಾಜ್ಯ ಮತ್ತು ಸಂಘ ಸಂಸ್ಥೆಯ ಸಂಬಂಧ ಮತ್ತು ಅದರ ವ್ಯತ್ಯಾಸಗಳು, ಪ್ರಮುಖವಾಗಿ ಅದರ ವ್ಯತ್ಯಾಸಗಳನ್ನು ನಾವು ನೋಡಿಕೊಳ್ಳಿಕ್ಕಿದ್ದೇವೆ. ಮತ್ತೊಮ್ಮೆ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ, ಇದೊಂದು 5 ಮಾರ್ಕಿನ ಪ್ರಶ್ನೆಯಾಗಿ ಕೇಳ್ಬೋದು. ಅದೇ ರೀತಿ 2 ಮಾರ್ಕಿನ ಪ್ರಶ್ನೆಯಾಗಿ ಕೂಡ ಕೆಲವೊಂದು ಅಂಶಗಳು ಇಲ್ಲಿ ಬರ್ತದೆ. ರಿಗಾರ್ಡಿಂಗ್ ದ ಮೀನಿಂಗ್ ಆಫ್ ವಾಲಂಟರಿ ಅಸೋಸಿಯೇಷನ್ and examples of voluntary association. A 2 mark question may be asked in the examination. And differences, write any 2 differences between voluntary association and state. So such kind of questions may be asked in the examination. So come to the point. We are clear, I hope no need to discuss once again about the meaning of the state. We have to discuss the meaning of the voluntary association. What is voluntary association? What is an voluntary association? And also the examples to the voluntary association. Be clear, one thing we must remember that state is also one of the human association. We already discussed, state is also one of the human association. Among the various associations within the society, the state has its own purpose. The basic objective of the state is to maintain law and order, to protect life and property of the people, and to undertake welfare functions. That is the objective or purpose of the state. So, like state in the society, there are various other associations which are formed in order to fulfill a common objective or purpose. That's why, what is a voluntary association? Voluntary association is a group of people organized together to fulfill or to achieve a common objective or purpose. Be clear? A group of people organized together to achieve or to fulfill, achieve or to fulfill, one meaning adu, fulfill a common objective or goal or purpose. ಒಂದು ನಿರ್ದಿಷ್ಟ ಉದ್ದೇಶವನ್ನು ಈಡೇರಿಸಿಕೊಳ್ಳಿಕ್ಕೆ ಸಮಾಜದ ಜನರು ತಮ್ಮೊಳಗೆ ಸಂಘಟಿಸಿಕೊಂಡಂತಹ ಒಂದು ಗುಂಪನ್ನು ಸ್ವಯಂ ಸೇವಾ ಸಂಘಟನೆ ಅಥವಾ ಸಂಘ ಸಂಸ್ಥೆಗಳು ಅಂತ ಕರೀತೇವೆ. ಅದಕ್ಕೆ ಸಂಘ ಸಂಸ್ಥೆಗಳು ಅಂತೇಳಿ. ಅಂದರೆ ನಿರ್ದಿಷ್ಟ ಉದ್ದೇಶವನ್ನು ಈಡೇರಿಸುವಂಥದ್ದು ಇದರ ಉದ್ದೇಶ. ಅಂದರೆ ಒಂದೊಂದು ಸಂಘ ಸಂಸ್ಥೆಗಳು ಒಂದೊಂದು ಉದ್ದೇಶವನ್ನು ಹೊಂದಿದೆ. ನಾವು ಈಗಾಗಲೇ ತಿಳ್ಕೊಂಡ ಹಾಗೆ ರಾಜ್ಯವೂ ಕೂಡ ಮಾನವ ನಿರ್ಮಿತವಾದಂತಹ ಒಂದು ಸಂಸ್ಥೆ ಅಲ್ವಾ? ಯಾಕೆ? ಸಮಾಜದಲ್ಲಿ ಅದು ಕೂಡ ಒಂದು ನಿರ್ದಿಷ್ಟ ಉದ್ದೇಶವನ್ನು ಹೊಂದಿದೆ. ರಾಜ್ಯದ ಉದ್ದೇಶ ಏನು ಅಂತ ಹೇಳಿದ್ರೆ, ಸಮಾಜದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು, ಜನರ ಆಸ್ತಿಪಾಸ್ತಿಗಳ ರಕ್ಷಣೆ ಮಾಡುವಂಥದ್ದು, ಜೊತೆಗೆ ಸಮಾಜದಲ್ಲಿ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ರಾಜ್ಯದ ಕೆಲಸ. ಇದು ರಾಜ್ಯದ ಉದ್ದೇಶ ಮಕ್ಕಳೇ. ಅದೇ ರೀತಿ ಸಮಾಜದಲ್ಲಿ ಇನ್ನೂ ಅನೇಕ ಸಂಘ ಸಂಸ್ಥೆಗಳು ಇದೆ. ಹಾಗಾದರೆ ಸಂಘ ಸಂಸ್ಥೆ ಅಂದರೆ ಏನು ಅಂತ ಹೇಳಿದ್ರೆ, ಒಂದು ನಿರ್ದಿಷ್ಟ ಉದ್ದೇಶವನ್ನು ಈಡೇರಿಸಿಕೊಳ್ಳಿಕ್ಕಾಗಿ ಜನರೇ ಮಾಡಿಕೊಂಡಂತಹ ಒಂದು ವ್ಯವಸ್ಥೆ ಅಥವಾ ಒಂದು ಗುಂಪು. ಸೊ ಅದಕ್ಕೆ ನಾವು ಉದಾಹರಣೆ ಕೊಟ್ಟರೆ ನಿಮಗೆ ಮತ್ತಷ್ಟು ಸ್ಪಷ್ಟ ಆಗ್ಬೋದು ಅಂತ ಅನ್ನಿಸ್ತದೆ. ಇನ್ ಅರೌಂಡ್ ದ ಸೊಸೈಟಿ, ನಿಮ್ಮ ಸುತ್ತಮುತ್ತ ಇರುವಂತಹ ಒಂದು ಹಲವಾರು ಸಂಘ ಸಂಸ್ಥೆಗಳನ್ನು ನೀವು ನೋಡಿದ್ದೀರಾ. ಲೈಕ್ ದ ರೋಟರಿ ಕ್ಲಬ್, familiar name, Rotary Club, Lions Club, Students Unions, Trade Unions, Labor Unions,
ಬ್ರಹ್ಮ ಸಮಾಜ್, ಆರ್ಯ ಸಮಾಜ್, ಸ್ಪೋರ್ಟ್ಸ್ ಕ್ಲಬ್ಸ್, ಯೂತ್ ಕ್ಲಬ್ಸ್, ವಿಮೆನ್ ಅಸೋಸಿಯೇಷನ್ಸ್, ಫ್ಯಾಮಿನಿಸ್ಟ್ ಅಸೋಸಿಯೇಷನ್ಸ್. ಸೊ ಸೆವೆರಲ್ ಆರ್ಗನೈಸೇಷನ್ಸ್ ಆರ್ ದ್ಯಾರ್. ನಮ್ಮ ಸುತ್ತಮುತ್ತ ಅನೇಕ ಸಂಸ್ಥೆಗಳು ಇದೆ. ಇಟ್ ಮೇ ಬಿ ಪೊಲಿಟಿಕಲ್ ಇನ್ ನೇಚರ್, ಇಟ್ ಮೇ ಬಿ ರಿಲಿಜಿಯಸ್ ಇನ್ ನೇಚರ್, ಇಟ್ ಮೇ ಬಿ ಕಲ್ಚರಲ್ ಇನ್ ನೇಚರ್, ಇಟ್ ಮೇ ಬಿ ಸೋಷಿಯಲ್ ಇನ್ ನೇಚರ್, ಎನಿ ಕೈಂಡ್ ಆಫ್ ಅಸೋಸಿಯೇಷನ್ಸ್ ಆರ್ ದ್ಯಾರ್. ಬೇರೆ ಬೇರೆ ಉದ್ದೇಶಗಳಿದೆ. ವಿದ್ಯಾರ್ಥಿ ಸಂಘಟನೆಗಳನ್ನು ನಾವು ನೋಡ್ತೇವೆ, ಕಾರ್ಮಿಕರ ಸಂಘಟನೆಗಳನ್ನು ನೋಡ್ತೇವೆ, ಧಾರ್ಮಿಕ ಸಂಘಟನೆಗಳನ್ನು ನೋಡ್ತೇವೆ. ಸೊ ಹಾಗಾಗಿ ಹಲವಾರು ಸಂಘ ಸಂಸ್ಥೆಗಳನ್ನು ನಾವು ನೋಡ್ತೇವೆ. ನೆನಪಿಟ್ಕೊಳ್ಳಿ ಮಕ್ಕಳೇ, ಒಂದು ಮಾರ್ಕೆ ಕೇಳ್ಬೋದು, ರೈಟ್ ಎನಿ ಒನ್ ಎಕ್ಸಾಂಪಲ್ ಫಾರ್ ಎ ವಾಲಂಟರಿ ಅಸೋಸಿಯೇಷನ್ ಅಂತೇಳಿ. ಯಾವುದಾದ್ರೂ ಒಂದು ಉದಾಹರಣೆಯನ್ನು ಕೊಡಿ ಸಂಘ ಸಂಸ್ಥೆಗಳಿಗೆ ಅಂತ ಕೇಳಿದಾಗ ಎಷ್ಟು ಉದಾಹರಣೆಯಲ್ಲಿ ಯಾವುದಾದ್ರೂ ಒಂದನ್ನು ಕೊಡಿ ಅಷ್ಟೇ. ನಮ್ಮ ಸುತ್ತಮುತ್ತ ಯುವಕ ಮಂಡಲ ಇದೆ, ಯುವತಿ ಮಂಡಲ ಇದೆ. ನಾವು ಹೋಗಿ ಅಲ್ಲಿ ನಮ್ಮ ಚಟುವಟಿಕೆಗಳನ್ನು ಮಾಡಿಕೊಳ್ತೇವೆ. ನೀವು ನೋಡಿರ್ಬೋದು, ವಿದ್ಯಾರ್ಥಿ ಸಂಘಟನೆಗಳು ನಾವು ನೋಡಿದ್ದೇವೆ. ನಮ್ಮ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಸಂಘಗಳನ್ನು ನಾವು ಮಾಡ್ತೇವೆ. ಯಾಕೆ ಈ ವಿದ್ಯಾರ್ಥಿ ಸಂಘಗಳ ರಚನೆ ಆಗ್ತದೆ? ಇನ್ ಆರ್ಡರ್ ಟು ಫೈಟ್ ಫಾರ್ ದ ಕಾಸ್ ಆಫ್ ದ ಸ್ಟೂಡೆಂಟ್ಸ್ ಅಲ್ವಾ. ವಿದ್ಯಾರ್ಥಿಗಳ ಉದ್ದೇಶಕ್ಕಾಗಿ, ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆಗಳಿದೆ ಅದನ್ನು ಈಡೇರಿಸಿಕೊಳ್ಳಿಕ್ಕಾಗಿ ಅವರೊಂದು ಸಂಘ ಸಂಸ್ಥೆಯನ್ನು ಮಾಡಿಕೊಳ್ತಾರೆ ಅಥವಾ ಒಂದು ಸಂಘಟನೆಯನ್ನು ಮಾಡಿಕೊಳ್ತಾರೆ. ಸೊ ಇದೇ ಸಂಘ ಸಂಸ್ಥೆಗಳು ಅಂತ ಕರೀತೇವೆ. ಅಂದರೆ ನಿರ್ದಿಷ್ಟ ಉದ್ದೇಶಕ್ಕಾಗಿ ಮಾಡಲ್ಪಟ್ಟಂತಹ ಒಂದು ವ್ಯವಸ್ಥೆ. ಹಾಗೆ ಸ್ಟೇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಅಸೋಸಿಯೇಷನ್. ನಾವು ನೋಡಿಕೊಂಡ ಹಾಗೆ ರಾಜ್ಯವೂ ಕೂಡ ಒಂದು ಸಂಸ್ಥೆ. ಸಮಾಜದಲ್ಲಿರುವಂಥ ಹಲವಾರು ಸಂಸ್ಥೆಗಳ ಜೊತೆಗೆ ರಾಜ್ಯವೂ ಕೂಡ ಸಂಸ್ಥೆ. ಆದರೆ ಬಟ್ ಯು ಮಸ್ಟ್ ರಿಮೆಂಬರ್ ದ್ಯಾಟ್ ದ ಸ್ಟೇಟ್ ಈಸ್ ದ ಸುಪ್ರೀಂ ಹ್ಯೂಮನ್ ಅಸೋಸಿಯೇಷನ್, ನಾಟ್ ಲೈಕ್ ಅದರ್ ಅಸೋಸಿಯೇಷನ್ಸ್. ರಾಜ್ಯ ಇತರ ಸಂಘ ಸಂಸ್ಥೆಗಳ ಹಾಗೆ ಅಲ್ಲ. ರಾಜ್ಯ ಪರಮಶ್ರೇಷ್ಠ ಸಂಸ್ಥೆ. ಗಮನಿಸಿಕೊಳ್ಳಿ ಮಕ್ಕಳೇ, ದ ಸ್ಟೇಟ್ ಈಸ್ ದ ಸುಪ್ರೀಂ ಹ್ಯೂಮನ್ ಅಸೋಸಿಯೇಷನ್. ಅಮಾಂಗ್ ದ ಅದರ್ ಅಸೋಸಿಯೇಷನ್ಸ್, ದ ಸ್ಟೇಟ್ ಈಸ್ ದ ಮೋಸ್ಟ್ ಪವರ್ಫುಲ್ ಆ್ಯಂಡ್ ಇಂಪಾರ್ಟೆಂಟ್ ಹ್ಯೂಮನ್ ಅಸೋಸಿಯೇಷನ್. ವೈ? ಬಿಕಾಸ್ unlike other associations, it is only the state which enjoy the supreme power, which enjoy the sovereign power. ಇತರ ಸಂಘ ಸಂಸ್ಥೆಗಳಿಗೆ ಇಲ್ಲದೆ ಇರುವಂಥದ್ದು ರಾಜ್ಯಕ್ಕೆ ಮಾತ್ರ ಇರುವಂತಹ ಒಂದು ಬಹುಮುಖ್ಯವಾದಂತಹ ಒಂದು ಲಕ್ಷಣ. ಅದು ಯಾವುದು ಅಂತ ಹೇಳಿದ್ರೆ ಪರಮಾಧಿಕಾರ. ಆ ಪರಮಾಧಿಕಾರ ರಾಜ್ಯದ ಕೈಯಲ್ಲಿ ಮಾತ್ರ ಇದೆ ಮಕ್ಕಳೇ. ಹಾಗಾಗಿ ರಾಜ್ಯ ಪರಮಶ್ರೇಷ್ಠವಾದಂತಹ ಸಂಘಟನೆ ಹೌದು, ಆದರೆ ಪರಮಶ್ರೇಷ್ಠ ಸಂಘಟನೆ. ಇಟ್ ಈಸ್ ಕಾಲ್ಡ್ ಆಸ್ ಅಸೋಸಿಯೇಷನ್ ಆಫ್ ಅಸೋಸಿಯೇಷನ್ಸ್. ಬಿ ಕ್ಲಿಯರ್, ನೆನಪಿಟ್ಕೊಳ್ಳಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅಸೋಸಿಯೇಷನ್ ಆಫ್ ಅಸೋಸಿಯೇಷನ್ಸ್. ಯಾವುದನ್ನ? ದ ಸ್ಟೇಟ್ ಈಸ್ ಕಾಲ್ಡ್ ಆಸ್ ಅಸೋಸಿಯೇಷನ್ ಆಫ್ ಅಸೋಸಿಯೇಷನ್ಸ್. ಒನ್ ಮಾರ್ಕ್ ಕ್ವಶನ್, ಬಿ ರಿಮೆಂಬರ್. ರಾಜ್ಯವನ್ನ ಸಂಘ ಸಂಸ್ಥೆಗಳಲ್ಲೇ ಪರಮಶ್ರೇಷ್ಠ ಸಂಘಟನೆ ಅಂತ ಕರೀತಾರೆ. ಸಂಘಗಳ ಸಂಘ ಎಂದು ಯಾವುದನ್ನು ಕರೀತಾರೆ ಅಂತ ಕೇಳಿದರೆ, ಇಟ್ ಈಸ್ ಅ ಸ್ಟೇಟ್, ರಾಜ್ಯ, ಸಂಘಗಳ ಸಂಘ. ಆರ್ ಇನ್ ಅದರ್ ವರ್ಡ್ಸ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಕ್ರೌನ್ ಅಸೋಸಿಯೇಷನ್. ಕ್ರೌನ್ ಅಸೋಸಿಯೇಷನ್. ಕ್ರೌನ್ ಅಂತ ಹೇಳಿದ್ರೆ ರಾಜ. ಸಂಘ ಸಂಸ್ಥೆಗಳಿಗೆ ರಾಜ ಯಾವುದು? ರಾಜ್ಯ. ಹಾಗಾಗಿ ಇದು ಸಂಘಗಳ ಸಂಘ, ಸಂಘ ಸಂಸ್ಥೆಗಳ ರಾಜ. ಯಾಕೆ? ಅದರ ಕೈಯಲ್ಲಿ ಪರಮ ಶ್ರೇಷ್ಠವಾದಂಥ ಅಧಿಕಾರ ಇದೆ, ಪರಮಾಧಿಕಾರ ಇದೆ. ಹಾಗಾಗಿ ಅದು ವಿಶಾಲವಾದಂಥ ಅರ್ಥವನ್ನು ಹೊಂದಿರುವಂಥದ್ದು. ಅಸೋಸಿಯೇಷನ್ ಹ್ಯಾಸ್ ಓನ್ಲಿ ಲಿಮಿಟೆಡ್ ಮೀನಿಂಗ್, in the sense that a particular association has a specific objective, not like a state. State has a wider concept regarding the association. ಒಂದು ಸಂಘ ಸಂಸ್ಥೆಗೆ ನಾವು ಕಂಪೇರ್ ಮಾಡಿದ ರಾಜ್ಯವನ್ನು, ಆ ರಾಜ್ಯಕ್ಕೆ ವಿಶಾಲವಾದಂಥ ಅರ್ಥ ಇದೆ. ಯಾಕೆಂತ ಹೇಳಿದ್ರೆ, ದ ಸ್ಟೇಟ್ ವಿಲ್ ಅಂಡರ್ಟೇಕ್ ಆಲ್ ಕೈಂಡ್ಸ್ ಆಫ್ ಫಂಕ್ಷನ್ಸ್. ಈವನ್ ಆಲ್ ದ ಅಸೋಸಿಯೇಷನ್ಸ್ ಕಮ್ಸ್ ಅಂಡರ್ ದ ಸ್ಟೇಟ್ ಅಲ್ವಾ. ರಾಜ್ಯ ಎಲ್ಲ ಸಂಘ ಸಂಸ್ಥೆಗಳ ಮೇಲೆ ತನ್ನ ನಿಯಂತ್ರಣವನ್ನು ಹೊಂದಿದೆ. ಒಂದು ಸಂಘ ಸಂಸ್ಥೆ ನಿರ್ದಿಷ್ಟವಾದಂಥ ಉದ್ದೇಶವನ್ನು ಮಾತ್ರ ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಆಗಲೇ ಹೇಳಿದಾಗೆ ವಿದ್ಯಾರ್ಥಿ ಸಂಘಟನೆ, ಸ್ಟೂಡೆಂಟ್ಸ್ ಯೂನಿಯನ್. ವಾಟ್ ಸ್ಟೂಡೆಂಟ್ಸ್ ಯೂನಿಯನ್ ವಿಲ್ ಡೂ? ಇಟ್ ವಿಲ್ ಅಂಡರ್ಟೇಕ್ ಓನ್ಲಿ ಎ ಸ್ಪೆಸಿಫಿಕ್ ಪರ್ಪಸ್, ದಟ್ ಈಸ್ ದ ಕಾಸ್ ಆಫ್ ದ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳ ಕಾಸ್ ಮಾತ್ರ ಇಟ್ಕೊಳ್ತದೆ, ಬಾಕಿಯ ಕಾಸನ್ನು ಇಟ್ಕೊಳ್ಳೋದಿಲ್ಲ ಅದು. ಇಫ್ ಇಟ್ ಈಸ್ ಅ ಲೇಬರ್ ಅಸೋಸಿಯೇಷನ್, ಇಟ್ ವಿಲ್ ಲುಕ್ ಆಫ್ಟರ್ ಓನ್ಲಿ ದ ಕಾಸ್ ಆಫ್ ದ ಲೇಬರ್ ಕ್ಲಾಸ್. ಕಾರ್ಮಿಕರ ಸಂಘಟನೆ ಆದರೆ ಕಾರ್ಮಿಕರ ಸಮಸ್ಯೆಗಳೇನು ಅದರ ಕುರಿತಾದಂತಹ ಒಂದು ಗಮನವನ್ನು ಮಾತ್ರ ಅದು ಕೊಡ್ತದೆ ಹೊರತು, ಅದರ ಕುರಿತಾಗಿ ಫೈಟ್ ಮಾಡ್ತದೆ ಹೊರತು ಇತರ ವಿಚಾರಗಳನ್ನು ನೋಡಿಕೊಳ್ಳುವುದಿಲ್ಲ. ಒಂದು ಸ್ಪೋರ್ಟ್ಸ್ ಕ್ಲಬ್ ಅಂತ ಹೇಳಿದ್ರೆ ಅದರಲ್ಲಿ ಯುವಕ ಮಂಡಲ ಇರ್ಬೋದು, ಯುವತಿ ಮಂಡಲ ಇರ್ಬೋದು. ಅಲ್ಲಿ ಯುವಕರು
ಅಥವಾ ಯುವತಿಯರು ಬೇರೆ ಬೇರೆಯಾಗಿ ತಮ್ಮ ಚಟುವಟಿಕೆಗಳನ್ನು ತೋರಿಸಿಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಆದರೆ ರಾಜ್ಯ ಹಾಗಲ್ಲ. ರಾಜ್ಯಕ್ಕೆ ಎಲ್ಲ ಸಂಘ ಸಂಸ್ಥೆಗಳ ಅಧಿಕಾರವೂ ಕೂಡ ಇದೆ. ರಾಜ್ಯ ಇಡೀ ಒಂದು ವ್ಯವಸ್ಥೆಯಲ್ಲಿ ಎಲ್ಲ ಆಡಳಿತಾತ್ಮಕ ವಿಷಯಗಳನ್ನು ನೋಡಿಕೊಳ್ತದೆ. ಹಾಗಾಗಿ ಸಂಘ ಸಂಸ್ಥೆಗಳಿಗೆ ಕಂಪೇರ್ ಮಾಡಿದರೆ ರಾಜ್ಯ ವಿಶಾಲವಾದಂತಹ ಅರ್ಥವನ್ನು ಹೊಂದಿರುವಂಥದ್ದು. ಇದನ್ನು ನೆನಪಿಟ್ಕೊಳ್ಳಿ ಮಕ್ಕಳೇ. ಸೊ ಹಿಯರ್ ವಿ ಹ್ಯಾವ್ ಟು ಮೇಕ್ ಎ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ದಟ್ ಈಸ್ ದ ಡಿಫರೆನ್ಸಸ್ ಬಿಟ್ವೀನ್ ಸ್ಟೇಟ್ ಆ್ಯಂಡ್ ಸೊಸೈಟಿ. Students, be clear, it is one of the important concepts. What are the differences between state and voluntary association? State and voluntary association. Be clear. ರಾಜ್ಯ ಮತ್ತು ಸಂಘ ಸಂಸ್ಥೆಗಳು ಇದರ ನಡುವಿರುವಂತಹ ವ್ಯತ್ಯಾಸಗಳು ಏನು ಎನ್ನುವುದನ್ನು ನಾವು ಇಲ್ಲಿ ನೋಡಿಕೊಳ್ಳಿಕ್ಕಿದ್ದೇವೆ. ವಾಟ್ ಆರ್ ದ ಡಿಫರೆನ್ಸಸ್? ಸೊ ಫಾರ್ ಯುವರ್ ಇನ್ಫಾರ್ಮೇಷನ್ ಐ ಡಿವೈಡೆಡ್ ಟು lines, two paragraphs. Here it is a state, it is a voluntary association. It is a voluntary association. It is a state. The first point is the state enjoy the sovereign power. The state enjoy the sovereign power. We already made it clear that it is a monopoly power of the state. ರಾಜ್ಯದ ಕೈಯಲ್ಲಿರುವಂತಹ ಏಕಸ್ವಾಮ್ಯ ಅಧಿಕಾರ, ಇದನ್ನು ಡಿವೈಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೆನಪಿಟ್ಕೊಳ್ಳಿ ಮಕ್ಕಳೇ, ಇದನ್ನು ಡಿವೈಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಡಿವೈಡ್ ಮಾಡಿದ್ರಿ ಅಂತ ಹೇಳಿದ್ರೆ ಮತ್ತೊಂದು ರಾಜ್ಯ ಹುಟ್ಟಿಕೊಳ್ತದೆ, ಅಲ್ಲಿ ಇನ್ನೊಂದು ರಾಜ್ಯದ ಉದಯಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಪರಮಾಧಿಕಾರ ಅದು ಅವಿಭಾಜ್ಯವಾದದ್ದು. ಪರಮಾಧಿಕಾರ ರಾಜ್ಯದ ಕೈಯಲ್ಲಿರುವಂತಹ ಏಕಶ್ರೇಷ್ಠ ಅಧಿಕಾರ. ಹಾಗಾಗಿ ದ ಸ್ಟೇಟ್ ಎಂಜಾಯ್ ದ ಸಾವರಿನ್ ಪವರ್. ಬೈ ಎಂಜಾಯಿಂಗ್ ಸಾವರಿನ್ ಪವರ್ ಇಟ್ ಈವನ್ ಕಂಟ್ರೋಲ್ಸ್ ದ ವಾಲಂಟರಿ ಅಸೋಸಿಯೇಷನ್ಸ್ ಆಲ್ಸೋ. ಇಟ್ ಹ್ಯಾಸ್ ಅ ಕೊಹೆಸಿವ್ ಪವರ್. ಇಫ್ ಎನಿಬಡಿ violates the rules made by the state, he can be punished. ರಾಜ್ಯದ ಕೈಯಲ್ಲಿ ಅಧಿಕಾರ ಇದೆ. ಯಾರಾದರೂ ತಪ್ಪು ಮಾಡಿದರೆ ಅವರನ್ನು ಶಿಕ್ಷಿಸುವಂಥ ಅಧಿಕಾರ ರಾಜ್ಯಕ್ಕಿದೆ. ಹಾಗಾಗಿ ಸಂಘ ಸಂಸ್ಥೆಗಳು ರಾಜ್ಯದ ಪರಮಾಧಿಕಾರದ ವ್ಯಾಪ್ತಿಗೆ ಬರ್ತದೆ. ಆದರೆ ದ ವಾಲಂಟರಿ ಅಸೋಸಿಯೇಷನ್ಸ್ ಡಸ್ ನಾಟ್ ಎಂಜಾಯ್ ದ ಸಾವರಿನ್ ಪವರ್. ಡಸ್ ನಾಟ್ ಎಂಜಾಯ್ ದ ಸಾವರಿನ್ ಪವರ್. ಪರಮಾಧಿಕಾರ ಸಂಘ ಸಂಸ್ಥೆಗಳಿಗೆ ಇಲ್ಲ. ಸಂಘ ಸಂಸ್ಥೆಗಳಿಗೆ ಪರಮಾಧಿಕಾರ ಇಲ್ಲ ಮಕ್ಕಳೇ. ನಾನಾಗಲೇ ಹೇಳಿದೆ, ಪರಮಾಧಿಕಾರ ವಿಭಜಿಸಲು ಸಾಧ್ಯವಿಲ್ಲದ್ದು ಅಂತೇಳಿ. ಸೊ ದ ಸಾವರಿನ್ ಅಥಾರಿಟಿ, ಸಾವರಿನ್ ಪವರ್ is not there in the hands of, is not in the hands of a voluntary association. If any member of the voluntary association disobey the rules of the voluntary association, he can be expelled from the membership. There is a bylaw. The voluntary associations have the bylaws. So on the basis of bylaws, they can impose a fine or expel the ಮೆಂಬರ್ ಫ್ರಮ್ ದ ಮೆಂಬರ್ಶಿಪ್. ಏನು ಮಾಡ್ಬೋದು? ಸಂಘ ಸಂಸ್ಥೆಗಳಲ್ಲಿ ಅಲ್ಲೊಂದು ಬೈಲಾ ಅಂತ ಇದೆ. ಆ ಬೈಲಾ ಪ್ರಕಾರ ಸದಸ್ಯರು ವರ್ತಿಸಬೇಕಾಗ್ತದೆ. ಒಂದು ವೇಳೆ ಸದಸ್ಯರು ವರ್ತನೆ ಬೈಲಾ ಪ್ರಕಾರ ಇಲ್ಲ ಅಂತ ಆದರೆ ಆಗ ಅವರನ್ನು ಸದಸ್ಯತ್ವದಿಂದ ವಜಾ ಮಾಡ್ಬೋದು ಅಥವಾ ಅವರ ಮೇಲೆ ದಂಡ ಹಾಕ್ಬೋದು. ಇಷ್ಟನ್ನೇ ಮಾಡ್ಬೋದು ಹೊರತು ಬೇರೇನು ಮಾಡಲಿಕ್ಕೆ ಆಗುವುದಿಲ್ಲ. ಸಂಘ ಸಂಸ್ಥೆಗಳು ಯಾವುದೇ ಪರಮಾಧಿಕಾರವನ್ನು ಹೊಂದಿಲ್ಲ. ದೆನ್ ಎರಡನೇ ಪಾಯಿಂಟ್ ನಾವು ನೋಡ್ಕೊಳ್ಳುವಂಥದ್ದು, ದ ಸೆಕೆಂಡ್ ಪಾಯಿಂಟ್ ಈಸ್ ದ ಸ್ಟೇಟ್ ಮಸ್ಟ್ ಹ್ಯಾವ್ ದ ಟೆರಿಟರಿ. ಸೇಮ್ ಕಾಮನ್ ಡಿಫರೆನ್ಸ್ ಇದು. ದ ಸ್ಟೇಟ್ ಮಸ್ಟ್ ಹ್ಯಾವ್ ದ ಟೆರಿಟರಿ. ರಾಜ್ಯದ ಬಳಿಯಲ್ಲಿ ಯಾವುದು ಇರಬೇಕು? ಭೌಗೋಳಿಕ ಪ್ರದೇಶ ಇರಲೇಬೇಕು. ಎರಡನೇ ಪ್ರಮುಖವಾದಂಥ ಮೂಲಾಂಶ, ಆ ಭೌಗೋಳಿಕ ಪ್ರದೇಶ ಇಲ್ಲೇ ಇದ್ದರೆ ನಾವು ರಾಜ್ಯವನ್ನು ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಬಟ್ ಇಟ್ ಈಸ್ ನಾಟ್ ಮಸ್ಟ್ ಫಾರ್ ದ ವಾಲಂಟರಿ ಅಸೋಸಿಯೇಷನ್. ಆದರೆ ಸಂಘ ಸಂಸ್ಥೆಗಳಿಗೆ ಭೌಗೋಳಿಕ ಪ್ರದೇಶ ಮಸ್ಟ್ ಅಲ್ಲ. ದಟ್ ಮೀನ್ಸ್ ದೇ ಮೇ ಆರ್ ಮೇ ನಾಟ್. ಅವರಿಗೆ ಅವರದ್ದೇ ಆದಂಥ ಜಾಗ ಇರ್ಬೋದು, ಇಲ್ಲದೇ ಇರ್ಬೋದು. ಸಂಘ ಸಂಸ್ಥೆಗಳನ್ನು ಮಾಡಲಿಕ್ಕೆ ಜಾಗದ ಅಗತ್ಯ ಇಲ್ಲ, ಎಲ್ಲಿಯೂ ಕೂಡ ಮಾಡ್ಬೋದು, ಹೇಗೂ ಮಾಡ್ಬೋದು. ಸಂಘಟನೆ ಇದ್ದರೆ ಆಯಿತು ಅಷ್ಟೇ. ಹಾಗಾಗಿ ಸಂಘ ಸಂಸ್ಥೆಗಳಿಗೆ ಒಂದು ನಿರ್ದಿಷ್ಟ ಭೌಗೋಳಿಕ, ತಮ್ಮದೇ ಆದಂಥ ಒಂದು ಭೌಗೋಳಿಕ ಪ್ರದೇಶದ ಅವಶ್ಯಕತೆ ಇಲ್ಲ. ಇದ್ರೂ ಆಗ್ತದೆ, ಇಲ್ಲದಿದ್ರೂ ಆಗ್ತದೆ ಅಂತ ಅರ್ಥ. ದೆನ್ ದ ಥರ್ಡ್ ಡಿಫರೆನ್ಸ್ ಈಸ್ ದ ಸ್ಟೇಟ್ ಮಸ್ಟ್ ಹ್ಯಾವ್ ದ ಇನ್ಸ್ಟಿಟ್ಯೂಷನ್ ಕಾಲ್ಡ್ ಗೌರ್ಮೆಂಟ್. ದ ಸ್ಟೇಟ್ ಮಸ್ಟ್ ಹ್ಯಾವ್ ದ ಇನ್ಸ್ಟಿಟ್ಯೂಷನ್ ಕಾಲ್ಡ್ ಗೌರ್ಮೆಂಟ್. ಸರಕಾರ ಎನ್ನುವಂತಹ ಒಂದು ಆಡಳಿತಾತ್ಮಕ ವ್ಯವಸ್ಥೆ ರಾಜ್ಯಕ್ಕೆ ಬೇಕೇ ಬೇಕು. ಅದು ಇಲ್ಲದ್ರೆ ಆಗುವುದಿಲ್ಲ.
ಸರಕಾರ ಎನ್ನುವ ಆಡಳಿತಾತ್ಮಕ ವ್ಯವಸ್ಥೆ ರಾಜ್ಯಕ್ಕೆ ಬೇಕು. ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ, ಇನ್ ಆರ್ಡರ್ ಟು ಅಂಡರ್ಟೇಕ್ ದ ವರ್ಕ್ ಆಫ್ ದ ಸ್ಟೇಟ್ ದ ಗೌರ್ಮೆಂಟ್ ಈಸ್ ನೆಸಸರಿ, ಬಟ್ ಇಟ್ ಈಸ್ ನಾಟ್ necessary for the voluntary association. So voluntary association does not have an institution called government. ಅಲ್ಲಿ ಸರಕಾರ ಎನ್ನುವಂಥ ವ್ಯವಸ್ಥೆ ಇಲ್ಲ, ಅಲ್ಲೊಂದು ಅಧ್ಯಕ್ಷ ಉಪಾಧ್ಯಕ್ಷ ಎನ್ನುವಂತಹ ಒಂದು ಸಂಘಟನೆಯನ್ನು ಮಾಡಿಕೊಳ್ತಾರೆ ಅಷ್ಟೇ. ಪರಸ್ಪರ ಆಡಳಿತವನ್ನು ಮಾಡಲಿಕ್ಕಾಗಿ ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಷರರ್, ವೈಸ್ ಪ್ರೆಸಿಡೆಂಟ್, ಈ ಮೆಂಬರ್ಸ್, ಸೊ ಅಲ್ಲೊಂದು ಕಾರ್ಯಕಾರಿ ಮಂಡಳಿಯಿಂದ ಮಾಡಿಕೊಳ್ತಾರೆ ಅಷ್ಟೇ. ಬಟ್ ದೆರ್ ಇಸ್ ನೋ ಇನ್ಸ್ಟಿಟ್ಯೂಷನ್ ಕಾಲ್ಡ್ ಗೌರ್ಮೆಂಟ್ ಆರ್ ಪವರ್ಫುಲ್ ಇನ್ಸ್ಟಿಟ್ಯೂಷನ್ ಕಾಲ್ಡ್ ಗೌರ್ಮೆಂಟ್, ಅನ್ಲೈಕ್ ಸ್ಟೇಟ್. ರಾಜ್ಯದ ಹಾಗೆ ಅಲ್ಲಿ ಸರಕಾರ ಎನ್ನುವಂತಹ ಒಂದು ವ್ಯವಸ್ಥಿತವಾದಂಥ ಸಂಘಟನೆ ಇಲ್ಲ. ಆನಂತರ 4ನೇ ಅಂಶ, ಇಲ್ಲಿ ಬಹಳ ಮುಖ್ಯವಾದಂಥ ಅಂಶ, ದ ಮೆಂಬರ್ಶಿಪ್ ಆಫ್ ದ ಸ್ಟೇಟ್ ಈಸ್ ಕಂಪಲ್ಸರಿ. ಬಿ ಕ್ಲಿಯರ್, ದ ಮೆಂಬರ್ಶಿಪ್ ಆಫ್ ದ ಸ್ಟೇಟ್ ಈಸ್ ಕಂಪಲ್ಸರಿ. ಅನ್ ಇಂಡಿವಿಜುವಲ್ ಮಸ್ಟ್ ಬಿ ದ ಮೆಂಬರ್ ಆಫ್ ಒನ್ ಆರ್ ದ ಅದರ್ ಸ್ಟೇಟ್. ಎಟ್ ಎ ಟೈಮ್ he enjoy the membership of at one state. ಯಾವುದಾದ್ರೂ ಒಂದು ರಾಜ್ಯದ ಪೌರತ್ವವನ್ನು ಅವನು ಹೊಂದಿರಲೇಬೇಕು, ಇದು ಕಂಪಲ್ಸರಿ. ಅಂದರೆ ರಾಜ್ಯದ ಸದಸ್ಯತ್ವವನ್ನು ಹೊಂದುವಂಥದ್ದು ಅನಿವಾರ್ಯ ಅಂತ ಅರ್ಥ. ಆಟೋಮೆಟಿಕ್ ಆಗಿ ನಾವು ಹುಟ್ಟಿದ ಕೂಡಲೇ ರಾಜ್ಯದ ಸದಸ್ಯತ್ವವನ್ನು ಪಡೆದು ಬಿಡ್ತೇವೆ, ನಮಗೇನು ಯಾವುದೇ ರೀತಿಯಾದಂಥ ಮೆಂಬರ್ಶಿಪ್ಪನ್ನು ಕೊಡುವ ಹಾಗಿಲ್ಲ. ಆಟೋಮೆಟಿಕಲಿ ವಿ ವಿಲ್ ಬಿಕಮ್ ದ ಮೆಂಬರ್ ಆಫ್ ದ್ಯಾಟ್ ಸ್ಟೇಟ್. ಆದರೆ for the voluntary association the membership is not compulsory. Be clear, the membership is not compulsory. ನಾನು ಶಾರ್ಟ್ ಆಗಿ ಬರೆದಿದ್ದೇನೆ, ನೀವು ಅದನ್ನು ಪೂರ್ತಿಯಾಗಿ ಬರ್ಕೊಳ್ಳಿ. ಮೆಂಬರ್ಶಿಪ್ ಈಸ್ ನಾಟ್ ಕಂಪಲ್ಸರಿ. ದಟ್ ಮೀನ್ಸ್ ಇಟ್ ಈಸ್ ಆಪ್ಷನಲ್. an individual can become the member of a voluntary association or he cannot. It is his wish to become the member of a voluntary association. ಒಂದು ಸಂಘ ಸಂಸ್ಥೆಯಲ್ಲಿ ಸದಸ್ಯತ್ವವನ್ನು ಹೊಂದುವಂಥದ್ದು ನಮ್ಮ ಇಚ್ಛೆಗೆ ಬಿಟ್ಟದ್ದು. ನಾವು ಸದಸ್ಯರಾಗ್ಬೋದು, ಇಲ್ಲದೇ ಇರ್ಬೋದು. ಹಾಗಾಗಿ ಒಂದು ಸಂಘ ಸಂಸ್ಥೆಯಲ್ಲಿ ಸದಸ್ಯತ್ವವನ್ನು ಹೊಂದುವಂಥದ್ದು ಕಡ್ಡಾಯ ಅಲ್ಲ, ಅದು ಐಚ್ಛಿಕವಾದದ್ದು. ನಮಗೆ ಮನಸ್ಸಿದ್ರೆ ನಾವು ಸಂಘದಲ್ಲಿ ಸದಸ್ಯರಾಗಿ ನೋಂದಾಯಿಸ್ಕೊಳ್ಬೋದು. ಬೈ ಪೇಯಿಂಗ್ ಎ ಮೆಂಬರ್ಶಿಪ್ ವಿ ಕ್ಯಾನ್ ಬಿಕಮ್ ದ ಮೆಂಬರ್ ಆಫ್ ಎ ವಾಲಂಟರಿ ಅಸೋಸಿಯೇಷನ್ ಆ್ಯಂಡ್ ವಿ ಕ್ಯಾನ್ ಕಮ್ ಔಟ್ ಎಟ್ ಎನಿ ಟೈಮ್. ನೋ ನೀಡ್ ಟು ಕಂಟಿನ್ಯೂ ಇನ್ ದ್ಯಾಟ್ ಅಸೋಸಿಯೇಷನ್. ಸೊ ಒಂದು ವೇಳೆ ನಮಗೆ ಮನಸ್ಸಿಲ್ಲ, ಅಲ್ಲಿಂದ ಹೊರಗೆ ಬರ್ಬೋದು, ರಾಜೀನಾಮೆ ಕೊಡ್ಬೋದು, ಹೊರಗೆ ಬರ್ಬೋದು. ಅಥವಾ ನಮಗೆ ಮನಸ್ಸಿದ್ದರೆ ಆ ಸದಸ್ಯತ್ವವನ್ನು ಮತ್ತೆ ಪಡೆಯಬಹುದು. ಹಾಗಾಗಿ ಒಂದು ಸಂಘ ಸಂಸ್ಥೆಯಲ್ಲಿ ಸದಸ್ಯತ್ವವನ್ನು ಹೊಂದುವಂಥದ್ದು ಬಿಡುವಂಥದ್ದು ಒಬ್ಬ ವ್ಯಕ್ತಿಗೆ ಐಚ್ಛಿಕವಾಗಿರುವಂಥದ್ದು, ಅವನಿಗೆ ಕಡ್ಡಾಯ ಅಲ್ಲ, ಅದು ಐಚ್ಛಿಕವಾಗಿರುವಂಥದ್ದು. ಹಾಗೆ ನಾವು ರಾಜ್ಯಕ್ಕೆ ಹೇಳುವಾಗಿಲ್ಲ, ರಾಜ್ಯದ ಸದಸ್ಯತ್ವವನ್ನು ಹೊಂದುವಂಥದ್ದು ಕಡ್ಡಾಯ, ಕಂಪಲ್ಸರಿ. Then the state is the permanent. Voluntary association is not permanent. The state is permanent. It exists until it enjoys the sovereign power. ರಾಜ್ಯ ಎಲ್ಲಿವರೆಗೆ ಶಾಶ್ವತವಾಗಿರ್ತದೆ, ಎಲ್ಲಿಯವರೆಗೆ ಪರಮಾಧಿಕಾರ ಅದರ ಕೈಯಲ್ಲಿರ್ತದ, ಅಲ್ಲಿಯ ತನಕ ರಾಜ್ಯ ಶಾಶ್ವತವಾಗಿರ್ತದೆ. ಆದರೆ ಸಂಘ ಸಂಸ್ಥೆಗಳು ಹಾಗಲ್ಲ. ದ ವಾಲಂಟರಿ ಅಸೋಸಿಯೇಷನ್ಸ್ ಆರ್ ನಾಟ್ ಪರ್ಮನೆಂಟ್, ಅದು ಶಾಶ್ವತ ಅಲ್ಲ. ಯಾಕೆಂತ ಹೇಳಿದ್ರೆ, ಒನ್ಸ್ ದ ವಾಲಂಟರಿ ಅಸೋಸಿಯೇಷನ್ ಫುಲ್ಫಿಲ್ ಇಟ್ಸ್ ಆಬ್ಜೆಕ್ಟಿವ್ ಆರ್ ಪರ್ಪಸ್, ಇಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಆರ್ ಇಟ್ ಕ್ಯಾನ್ ಬಿ ಕಂಟಿನ್ಯೂಡ್. ಒಂದು ವೇಳೆ ಸಂಘ ಸಂಸ್ಥೆಗಳನ್ನು ರಚನೆ ಮಾಡಿ ಅದು ತನ್ನ ಉದ್ದೇಶವನ್ನು ಈಡೇರಿಸಿಕೊಂಡಿತು ಅಂತಾದರೆ, ಮುಂದೆ ಅದರ ಅನಿವಾರ್ಯತೆ ನಮಗೆ ಇಲ್ಲ ಅಂತ ಅನಿಸಿದರೆ ಅದನ್ನು ಡಿಸಾಲ್ವ್ ಮಾಡ್ಬೋದು, ಅದನ್ನು ವಿಸರ್ಜನೆ ಮಾಡ್ಬೋದು, ಇಲ್ಲ ಅದನ್ನು ಕಂಟಿನ್ಯೂ ಮಾಡ್ಬೋದು. ಗಮನಿಸಿ ಇಲ್ಲಿ ಮಕ್ಕಳೇ. ಸೊ ಸಂಘ ಸಂಸ್ಥೆಗಳನ್ನು ರಚನೆ ಮಾಡುವುದು ನಿರ್ದಿಷ್ಟ ಉದ್ದೇಶಕ್ಕಾಗಿ. ಒಂದು ವೇಳೆ ಅದು ತನ್ನ ಉದ್ದೇಶವನ್ನು ಈಡೇರಿಸಿಕೊಂಡ ನಂತರ ಅದರ ಅನಿವಾರ್ಯತೆ ಇಲ್ಲ ಅಂತ ಆದರೆ ಅದನ್ನು ವಿಸರ್ಜನೆ ಮಾಡ್ಬೋದು, ಇಲ್ಲ ಅದನ್ನು ಕಂಟಿನ್ಯೂ ಮಾಡ್ಬೋದು. ಹಾಗಾಗಿ ಅದು ಶಾಶ್ವತ ಅಲ್ಲ. ಆದರೆ ರಾಜ್ಯಕ್ಕೆ ಹಾಗಲ್ಲ. ರಾಜ್ಯ ಒಮ್ಮೆ ಸ್ಥಾಪನೆ ಆದ ನಂತರ ಅದು ಶಾಶ್ವತ. ಅದು ಎಲ್ಲಿಯವರೆಗೆ ಶಾಶ್ವತ ಅಂತ ಹೇಳಿದ್ರೆ, ಪರಮಾಧಿಕಾರ ಅದರ ಬಳಿಯಲ್ಲಿ ಇರುವವರೆಗೆ ಅದು ಶಾಶ್ವತವಾಗಿರ್ತದೆ. ಅದನ್ನು ಯಾರಾದರೂ ಕಿತ್ತುಕೊಂಡ್ರೆ ಮಾತ್ರ ಅದು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಬೋದೇ ಹೊರತು ಅಲ್ಲಿಯವರೆಗೆ ಅದು ಶಾಶ್ವತ. ದೆನ್ ದ ಮೆಂಬರ್ಶಿಪ್ ಆಫ್ ದ ಸ್ಟೇಟ್ ಈಸ್ ಲಿಮಿಟೆಡ್, whereas the membership of the voluntary association is not limited. ಒಂದು ರಾಜ್ಯದ ಸದಸ್ಯತ್ವ ಎನ್ನುವಂಥದ್ದು ಅದು ನಿರ್ದಿಷ್ಟವಾಗಿರ್ತದೆ.
It means an individual can become the member of only one state at a time. Except some dual citizenship case, some individuals, some states give dual citizenship on certain exceptional circumstances. Exceptional circumstances, it is only exceptional. Otherwise, the state can give single citizenship to the individual. That means an individual can enjoy the citizenship of only one state at a time. ಒಬ್ಬ ವ್ಯಕ್ತಿ ಒಂದು ರಾಜ್ಯದ ಪೌರತ್ವವನ್ನು ಮಾತ್ರ ಹೊಂದಲಿಕ್ಕೆ ಅವಕಾಶ ಏಕಕಾಲದಲ್ಲಿ. ಅವನಿಗೆ ಎರಡು ರಾಜ್ಯದ ಪೌರತ್ವ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೆಲವೊಂದು ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸಸ್ ಮಾತ್ರ ಇದೆ, ಒಂದು ವಿಶೇಷ ಸಂದರ್ಭ ಅಂತ ನಾವು ಹೇಳ್ಬೋದು. ಕೆಲವು ದೇಶಗಳಲ್ಲಿ ದ್ವಿಪೌರತ್ವ ಅಂತ ಕೊಡ್ತಾರೆ. ಅದು ಕೆಲವು ಪ್ರಜೆಗಳಿಗೆ ಮಾತ್ರ ಕೊಡುವಂಥದ್ದು, ಕೆಲವರಿಗೆ ಮಾತ್ರ ಸಿಗುವಂಥದ್ದು. ಅದು ವಿಶೇಷ ಸಂದರ್ಭ, ಅದು ಬಹಳ ಕಡಿಮೆ. ಅದನ್ನು ಬಿಟ್ಟರೆ ಪ್ರತಿಯೊಂದು ದೇಶದಲ್ಲಿಯೂ ಕೂಡ ಒಬ್ಬ ಪೌರನಿಗೆ ಒಂದು ಪೌರತ್ವ ಮಾತ್ರ ಇರುವಂಥದ್ದು. ಈಗ ನಾವು ಭಾರತದ ಪ್ರಜೆಗಳು, ವಿ ಆರ್ ದ ಸಿಟಿಸನ್ಸ್ ಆಫ್ ಇಂಡಿಯಾ. ದಟ್ಸ್ ವೈ ಸಿಂಗಲ್ ಸಿಟಿಸನ್ಶಿಪ್. ಸೊ ದ ಮೆಂಬರ್ಶಿಪ್ ಆಫ್ ದ ಸ್ಟೇಟ್ ಈಸ್ ಲಿಮಿಟೆಡ್. ಬಟ್ ಇನ್ ದ ವಾಲಂಟರಿ ಅಸೋಸಿಯೇಷನ್ ಇಟ್ ಈಸ್ ನಾಟ್ ಲಿಮಿಟೆಡ್. An individual can become the member of any number of voluntary associations according to his wish. ಒಬ್ಬ ವ್ಯಕ್ತಿ ಬಯಸಿದರೆ ಎಷ್ಟು ಸಂಘ ಸಂಸ್ಥೆಗಳಲ್ಲಿಯೂ ಕೂಡ ಸದಸ್ಯತ್ವವನ್ನು ಪಡ್ಕೊಳ್ಬೋದು. ಅಂದರೆ he can become the member of a Rotary Club, he can become a member of a sports club, he can become a member of Arya Samaj or Brahma Samaj, he can become a member of a trade union, he can become a member of a youth club. So any association he can took the membership. ಅವನು ಸದಸ್ಯತ್ವವನ್ನು ತೆಗೆದುಕೊಳ್ಬೋದು. ಹಾಗಾಗಿ ಅಲ್ಲಿ ರೆಸ್ಟ್ರಿಕ್ಷನ್ ಇಲ್ಲ. ನೆನಪಿಟ್ಕೊಳ್ಳಿ, ಸಂಘ ಸಂಸ್ಥೆಗಳಲ್ಲಿ ಸದಸ್ಯತ್ವವನ್ನು ಪಡೆಯಲಿಕ್ಕೆ ರೆಸ್ಟ್ರಿಕ್ಷನ್ ಇಲ್ಲ. ಎಷ್ಟು ಸಂಘ ಸಂಸ್ಥೆಗಳಲ್ಲಿಯೂ ಕೂಡ ಸದಸ್ಯತ್ವವನ್ನು ಹೊಂದಬಹುದು. ಆನಂತರ ದ ಸ್ಟೇಟ್ ಈಸ್ ನ್ಯಾಷನಲ್ ಇನ್ ಕ್ಯಾರೆಕ್ಟರ್. ಸ್ಟೇಟ್ ಈಸ್ ನ್ಯಾಷನಲ್ ಇನ್ ಕ್ಯಾರೆಕ್ಟರ್, ವೆರಾಸ್ ದ ವಾಲಂಟರಿ ಅಸೋಸಿಯೇಷನ್ ಈಸ್ ಲೋಕಲ್ ಆರ್ ಸ್ಟೇಟ್ ಆರ್ ನ್ಯಾಷನಲ್ ಆರ್ ಇಂಟರ್ನ್ಯಾಷನಲ್ ಇನ್ ಕ್ಯಾರೆಕ್ಟರ್. ಗಮನಿಸಿ, ರಾಜ್ಯ ಎನ್ನುವಂಥದ್ದು ಒಂದು ರಾಷ್ಟ್ರೀಯ ಚೌಕಟ್ಟಿನ ಒಳಗಿದೆ. ಈಗ ಭಾರತ ಒಂದು ರಾಜ್ಯ ಮತ್ತು ಒಂದು ರಾಷ್ಟ್ರ ಅಲ್ವಾ, ಒಂದು ದೇಶ. ಇದು ಅದನ್ನೇ ನಾವು ರಾಜ್ಯ ಅಂತ ಕರಿತೇವೆ. ಆದರೆ ಸಂಘ ಸಂಸ್ಥೆಗಳು ಹಾಗಲ್ಲ. ದ ವಾಲಂಟರಿ ಅಸೋಸಿಯೇಷನ್ ಕ್ಯಾನ್ ಬಿ ಫಾರ್ಮ್ಡ್ ಇನ್ ದ ಲೋಕಲ್ ಲೆವೆಲ್. ಸ್ಥಳೀಯ ಮಟ್ಟದಲ್ಲಿ ಸಂಘ ಸಂಸ್ಥೆಯನ್ನು ಕಟ್ಕೊಳ್ಬೋದು. ಯಾವುದೇ ಲಿಂಕ್ ಇಲ್ಲದೆ ಒಂದು ಸ್ಥಳೀಯ ಮಟ್ಟದಲ್ಲಿ, ಗ್ರಾಮದಲ್ಲಿ ಒಂದು ಸಂಘ ಸಂಸ್ಥೆ ಸ್ಥಾಪನೆ ಆಗ್ಬೋದು. ಇಟ್ ಮೇ ಬಿ ಎಸ್ಟಾಬ್ಲಿಷ್ಡ್ ಎಟ್ ದ ಸ್ಟೇಟ್ ಲೆವೆಲ್. ರಾಜ್ಯ ಮಟ್ಟದಲ್ಲಿ ಇರ್ಬೋದು ಅದು. ಇಟ್ ಮೇ ಬಿ ಎಸ್ಟಾಬ್ಲಿಷ್ಡ್ ಎಟ್ ದ ನ್ಯಾಷನಲ್ ಲೆವೆಲ್. ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು. ಇಟ್ ಮೇ ಬಿ ಎಸ್ಟಾಬ್ಲಿಷ್ಡ್ ಇನ್ ದ ಇಂಟರ್ನ್ಯಾಷನಲ್ ಲೆವೆಲ್. ಸಂಘ ಸಂಸ್ಥೆಗಳಿಗೆ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆ ಒಂದು ಸ್ಥಾನಮಾನವು ಕೂಡ ಇದೆ. ಫಾರ್ ಎಕ್ಸಾಂಪಲ್, ದ ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್, ರೆಡ್ ಕ್ರಾಸ್, ದೀಸ್ ಆರ್ ಆಲ್ ದ ಇಂಟರ್ನ್ಯಾಷನಲ್ ವಾಲಂಟರಿ ಅಸೋಸಿಯೇಷನ್ಸ್. The sports club, it may be the local. The students associations, it may be national. The trade unions, the national. So that's why the voluntary association may be local or state or national or international in character. ಸಂಘ ಸಂಸ್ಥೆಗಳು ಸ್ಥಳೀಯ ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿರ್ಬೋದು, ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಇರ್ಬೋದು. ಕೆಲವು ಸಂಘ ಸಂಸ್ಥೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಅಸ್ತಿತ್ವವನ್ನು ಹೊಂದಿದೆ. ಈಗ ರೆಡ್ ಕ್ರಾಸ್ ಅಥವಾ ಲಯನ್ಸ್ ಕ್ಲಬ್ನಂಥವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿದ್ದರೆ, ಅದೇ ರೀತಿ ವಿದ್ಯಾರ್ಥಿ ಸಂಘಟನೆಗಳು ರಾಷ್ಟ್ರ ಮಟ್ಟದಲ್ಲಿದೆ. ಅದೇ ರೀತಿ ಕೆಲವೊಂದು ಸ್ಪೋರ್ಟ್ಸ್ ಕ್ಲಬ್ಗಳು ಕೇವಲ ನಿರ್ದಿಷ್ಟವಾದಂತಹ ಒಂದು ಪ್ರದೇಶಕ್ಕೆ ಸೀಮಿತವಾಗಿರುವಂಥದ್ದು ಇದೆ. ಹಾಗಾಗಿ ರಾಜ್ಯ ಹಾಗಲ್ಲ, ರಾಜ್ಯಕ್ಕೆ ಒಂದೇ ಚೌಕಟ್ಟು, ಅದು ರಾಷ್ಟ್ರೀಯ ಚೌಕಟ್ಟು ಅಂತ ನಾವು ಹೇಳ್ಬೋದು ಅದಕ್ಕೆ. ಹಾಗಾಗಿ ದ ಸ್ಟೇಟ್ ಈಸ್ ನ್ಯಾಷನಲ್ ಇನ್ ಕ್ಯಾರೆಕ್ಟರ್. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ದ 8th one. The state has wider meaning. The state has a wider meaning, means a state is a wider concept, whereas the voluntary association is a narrow. Voluntary association is a narrow concept. Voluntary association is a narrow concept, state is a wider concept. So compared to voluntary association, the state is a supreme association which covers each and everything within the society. Even all the voluntary associations also comes under the state. That's why it is a wider concept.
ವಿಚ್ ಹ್ಯಾಸ್ ಸೆವೆರಲ್ ಪರ್ಪಸ್. ರಾಜ್ಯದ ಉದ್ದೇಶ ಹಲವು ಇದೆ. ರಾಜ್ಯಕ್ಕೆ ಇಡೀ ದೇಶದ ಆಡಳಿತವನ್ನು ಮಾಡಬೇಕು. ರಾಜ್ಯದ ವ್ಯಾಪ್ತಿಗೆ ಎಲ್ಲ ಸಂಘ ಸಂಸ್ಥೆಗಳು ಬರ್ತವೆ. ರಾಜ್ಯದ ವ್ಯಾಪ್ತಿಗೆ ಸಮಾಜದ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುವಂಥ ಅಧಿಕಾರ ಇದೆ. ಆದರೆ ಸಂಘ ಸಂಸ್ಥೆಗಳು ಹಾಗಲ್ಲ, ಒಂದು ನಿರ್ದಿಷ್ಟ ಉದ್ದೇಶ ಮಾತ್ರ ಅದರ ಕೈಯಲ್ಲಿರ್ತದೆ. ಅದಕ್ಕೆ ಅದರದ್ದೇ ಆದಂತಹ ಒಂದು ಚೌಕಟ್ಟು ಇರ್ತದೆ, ಆ ಚೌಕಟ್ಟಿನ ಒಳಗೆ ಕೆಲಸ ಮಾಡ್ತದೆ. ಹಾಗಾಗಿ ಇದು ಸಂಕುಚಿತ ಅರ್ಥವನ್ನು ಹೊಂದಿದೆ ಯಾವುದು ಸಂಘ ಸಂಸ್ಥೆಗಳು. ರಾಜ್ಯ ಮಾತ್ರ ವಿಶಾಲವಾದಂಥ ಅರ್ಥ ಈ ಒಂದು ಪರಿಕಲ್ಪನೆ ಅಡಿಯಲ್ಲಿ ಬರ್ತದೆ. So these are the important differences between the state and voluntary association. So students, be clear, a 5-mark question may be asked in the examination regarding the differences between state and voluntary association. So this is about the state and voluntary association. Hope you are clear regarding this concept. Yes, now we are going to discuss the second important concept, that is state and nation. I think almost all of you also know this. Both state and nation will be used in a synonymous manner. State and nation both are a common terms. But in political science, both state and nation are different. They have different meanings. ಯೂಶುವಲಾಗಿ ನಾವು ರಾಜ್ಯ ಮತ್ತು ರಾಷ್ಟ್ರ, ಗಮನಿಸಿ ಮಕ್ಕಳೇ, ರಾಜ್ಯ ಮತ್ತು ರಾಷ್ಟ್ರ ಇದನ್ನು ಒಂದೇ ರೀತಿಯ ಪರಿಕಲ್ಪನೆಯೊಂದಿಗೆ ಅಥವಾ ಅರ್ಥದೊಂದಿಗೆ ಬಳಸಿಕೊಳ್ತೇವೆ. ನೀವು ನಾವು ಅಂತ ಅಲ್ಲ, ಸಾಮಾನ್ಯವಾಗಿ ಎಲ್ಲರೂ ಕೂಡ ಇದನ್ನು ಒಂದೇ ಎಂದು ತಿಳ್ಕೊಂಡವರೇ. ಆದರೆ ಗಮನಿಸಿ ಮಕ್ಕಳೇ, ರಾಜಕೀಯ ಶಾಸ್ತ್ರದಲ್ಲಿ ಇದರ ಅರ್ಥವನ್ನು ಗಮನಿಸುವಾಗ ಈ ರಾಜ್ಯ ಮತ್ತು ರಾಷ್ಟ್ರ ಎನ್ನುವಂಥದ್ದು ಬೇರೆ ಬೇರೆಯಾದಂತಹ ಪರಿಕಲ್ಪನೆ. ವಿ ಆರ್ ಕ್ಲಿಯರ್ ರಿಗಾರ್ಡಿಂಗ್ ದ ಟರ್ಮ್ ಸ್ಟೇಟ್. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ರಾಜ್ಯದ ಬಗ್ಗೆ ನಮಗೆಲ್ಲ ಸಾಮಾನ್ಯ ಗೊತ್ತಿದೆ. ಈಗಾಗಲೇ ನಾವು ಇದನ್ನು ಬಹಳ ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೇವೆ. ಈಗ ರಾಷ್ಟ್ರ ಅಂದರೆ ಏನು ಅಂತ ತಿಳ್ಕೊಂಡಾಗ ಇದರ ಅರ್ಥ ನಿಮಗೆ ಅರ್ಥ ಮಾಡಿಕೊಂಡ್ರೆ ಇದರ ವ್ಯತ್ಯಾಸವು ಕೂಡ ಸುಲಭದಲ್ಲಿ ಗುರುತಿಸಲ್ಪಡ್ಬೋದು ಅನ್ನಿಸ್ತದೆ. So first of all we have to know the nation. The word nation is derived from the Latin word. The word nation is derived from the Latin word natio. Natio, N-I-T-I-O, which means born or birth. Which means born or birth. The word nation is derived from the Latin word natio, which means born or birth. ಅರ್ಥ ಮಾಡಿಕೊಳ್ಳಿ ಮಕ್ಕಳೇ, ಒಂದು ಮಾರ್ಕ್ಗೆ ಕೇಳ್ತಾರೆ, what is the root word of nation? A question may be asked in the examination. So the word nation is derived from the Latin word natio, which means born or birth. ನೇಷನ್ ಎನ್ನುವ ಪದ ಲ್ಯಾಟಿನ್ ಪದದ ನೇಷ್ಯೋದಿಂದ ಬಂದಿರುವಂಥದ್ದು. ಅದರ ಅರ್ಥ ಹುಟ್ಟು ಅಥವಾ ಜನನ ಅಂತ ಅರ್ಥ. ಅಂದರೆ ದ ವರ್ಡ್ ನೇಷನ್ ಬಿಲಾಂಗ್ಸ್ ಟು ದ ಬರ್ತ್. ಇಟ್ ಇಸ್ ಅ ಇಮೋಷನಲ್ ಕಾನ್ಸೆಪ್ಟ್. It is a emotional concept, it is a psychological concept, it is a racial concept where people belonging to a common race, common culture, common history, common religion are considered as the nation. It is a feeling of oneness among ourselves. So if we understand the meaning of nation, what is a nation? Nation means a group of people living together on the basis of common blood relationship. Group of people living together on the basis of common blood relationship or common race or common history. So here I think I hope you are going to be clear from this definition.
Nation means a group of people living together on the base of a common blood relationship or common race or culture or history, etc., etc. ಒಂದು ಸಮುದಾಯ ಅಂದರೆ ಸಾಮಾನ್ಯ ರಕ್ತ ಸಂಬಂಧವನ್ನು ಹಂಚಿಕೊಂಡಿರುವ ಅಥವಾ ಒಂದು ನಿರ್ದಿಷ್ಟ ಜನಾಂಗಕ್ಕೆ ಸೇರಿರುವ ಅಥವಾ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಅಥವಾ ಧಾರ್ಮಿಕ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿರುವ ಜನರು ಗುಂಪು ಸೇರಿ ರಚಿಸಿರುವಂತಹ ಒಂದು ವ್ಯವಸ್ಥೆ, ಅದು ರಾಷ್ಟ್ರ. ಹಾಗಾದರೆ ಇಲ್ಲಿ ಇಟ್ ಈಸ್ ಎ ಕಾಮನ್ ಫೀಲಿಂಗ್ ಆಫ್ ಒನ್ನೆಸ್ ಅಂತ ನಾವು ಕರೀಬೋದು. ನೇಷನ್ ಆ್ಯಂಡ್ ನೇಷನಲಿಸಮ್ ಆರ್ ನೇಷನಾಲಿಟಿ, ದೇ ಆರ್ ದ ಕಾಮನ್ ವರ್ಡ್ಸ್. ರಾಷ್ಟ್ರ, ರಾಷ್ಟ್ರೀಯತೆ ಎನ್ನುವಂಥದ್ದು ಒಂದು ಸಾಮಾನ್ಯವಾಗಿ ಒಂದಕ್ಕೊಂದು ಪೂರಕವಾಗಿರುವಂತಹ ಒಂದು ಪರಿಕಲ್ಪನೆ. ಇಲ್ಲಿ ನಾವೆಲ್ಲ ಒಂದೇ ಎನ್ನುವಂತಹ ಮನೋಭಾವನೆ ಬರ್ತದೆ. ಸೊ ಈ ನಾವೆಲ್ಲ ಒಂದೇ ಎನ್ನುವಂತಹ ಮನೋಭಾವನೆ ಜನರಲ್ಲಿ ಯಾವಾಗ ಬರುವಂಥದ್ದು ಅಂತ ಹೇಳಿದ್ರೆ, ನಾವೆಲ್ಲ ಒಂದೇ ರಕ್ತ ಸಂಬಂಧಕ್ಕೆ ಸಂಬಂಧಪಟ್ಟವರು ಅಥವಾ ಹುಟ್ಟಿದವರು, ಒಂದೇ ರಕ್ತ ಸಂಬಂಧವನ್ನು ಹಂಚಿಕೊಂಡವರು, ಒಂದೇ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವವರು, ಒಂದೇ ಸಾಂಸ್ಕೃತಿಕವಾದಂತಹ ಹಿನ್ನೆಲೆಯನ್ನು ಹೊಂದಿರುವವರು, ಒಂದೇ ಜನಾಂಗಕ್ಕೆ ಸೇರಿದವರು. ಈ ಒಂದೇ ಎನ್ನುವಂತಹ ಪರಿಕಲ್ಪನೆಯಲ್ಲಿ ಬರ್ತದ, ಆಗ ರಾಷ್ಟ್ರ, ರಾಷ್ಟ್ರೀಯತೆ ಎನ್ನುವಂತಹ ಒಂದು ಅರ್ಥ ಬರ್ತದೆ. ಯು ಮೇ ಹ್ಯಾವ್ ಸ್ಟಡಿಡ್ ದ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್. ಇನ್ ದ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್, ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್, ದರ್ ಇಸ್ ಎ ಕಾನ್ಸೆಪ್ಟ್ ಕಾಲ್ಡ್ ದ ರೈಸ್ ಆಫ್ ನ್ಯಾಷನಲಿಸಮ್ ಅಲ್ವಾ? ಇತಿಹಾಸವನ್ನು ಓದುವಾಗ ಭಾರತ ರಾಷ್ಟ್ರೀಯ ಆಂದೋಲನ ಅಥವಾ ಸ್ವಾತಂತ್ರ್ಯ ಆಂದೋಲನವನ್ನು ನಾವು ನೋಡುವಾಗ ಅಲ್ಲಿ ರಾಷ್ಟ್ರೀಯತೆಯ ಉದಯ ಅಂತ ಹೇಳಿದೆವು ನಾವು. ಸೊ ಏನು ರಾಷ್ಟ್ರೀಯತೆಯ ಉದಯ? ಅಲ್ಲಿ ನಮ್ಮಲ್ಲಿ ರಾಷ್ಟ್ರೀಯತೆ ಇರಲಿಲ್ಲ. ಒಂದು ಹಂತದಲ್ಲಿ ನಮ್ಮಲ್ಲಿ ರಾಷ್ಟ್ರೀಯತೆಯ ಆ ಉದಯ ಆಯಿತು ಅಂತ ಹೇಳಿದರೆ, ಭಾರತೀಯರಾದಂತಹ ನಾವು ನಮ್ಮಲ್ಲಿರುವಂತಹ ಜಾತಿ ಧರ್ಮ ಭೇದ ಭಾವವನ್ನು ಮರೆತು ನಾವೆಲ್ಲ ಭಾರತೀಯರು ಎನ್ನುವಂತಹ ಒಂದು ಕಲ್ಪನೆಯ ಅಡಿಯಲ್ಲಿ ಒಂದಾಗ್ತೇವೆ ಅಲ್ವಾ? ಸೊ ಅದೇ ರಾಷ್ಟ್ರೀಯತೆ ಅಂತ ಕರೆಯಲ್ಪಡ್ತದೆ. ಹಿಂದೂ, ಮುಸ್ಲಿಂ, ಜೈನ, ಪಾರ್ಸಿ ಎನ್ನುವಂತಹ ಭೇದ ಭಾವವನ್ನು ಬಿಟ್ಟೆವು ನಾವು. ನಮ್ಮ ಗೋಲ್ ಒಂದೇ ಆಗಿತ್ತು, ಭಾರತದ ಸ್ವಾತಂತ್ರ್ಯ. ಅದಕ್ಕಾಗಿ ನಾವು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಎನ್ನುವಂತಹ ಧ್ವಜದ ಅಡಿಯಲ್ಲಿ ನಾವು ಸೇರ್ತೇವೆ. ಅದೇ ರಾಷ್ಟ್ರೀಯತೆ ಅಂತ ಕರೆಯಲ್ಪಡ್ತದೆ. ಯಾಕೆ? ಭಾರತ ಎನ್ನುವಂತಹ ಒಂದು ರಾಷ್ಟ್ರಕ್ಕಾಗಿ ನಾವು ಮಾಡಿದಂತಹ ಹೋರಾಟ. ನಮ್ಮಲ್ಲಿ ರಾಜ್ಯ ಇರಲಿಲ್ಲ ಆವಾಗ, ಭಾರತ ಬ್ರಿಟಿಷರ ಆಧಿಪತ್ಯಕ್ಕೆ ಒಳಪಟ್ಟಿತ್ತು. ಆದರೆ ನಮ್ಮಲ್ಲಿ ರಾಷ್ಟ್ರ, ರಾಷ್ಟ್ರೀಯತೆಯ ಚಿಂತನೆ ಆವಾಗ ಹುಟ್ಟಿಕೊಳ್ತದೆ. ನಾವೆಲ್ಲ ಭಾರತದ ಇತಿಹಾಸಕ್ಕೆ ಸೇರಿದವರು, ಭಾರತ ಎನ್ನುವಂತಹ ರಕ್ತ ಸಂಬಂಧ, ಭಾರತದಲ್ಲಿ ನಾವೆಲ್ಲ ರಕ್ತ ಸಂಬಂಧಿಕರು ಎನ್ನುವಂತಹ ಭಾವನೆಯೊಂದಿಗೆ ನಾವು ಅಲ್ಲಿ ಜೊತೆ ಸೇರಿದ್ದೇವೆ. ಸೊ ಇದನ್ನೇ ನಾವು ಕಾಮನ್ ಫೀಲಿಂಗ್ ಆಫ್ ಒನ್ನೆಸ್ ಅಂತ ನಾವು ಕರೀತೇವೆ. ಹಾಗಾಗಿ ರಾಷ್ಟ್ರ ಎನ್ನುವಂಥದ್ದು ಇಟ್ ಇಸ್ ಎ ಕಾಮನ್ ಫೀಲಿಂಗ್ ಆಫ್ ಐಡೆಂಟಿಟಿ, ಅವರ್ ಐಡೆಂಟಿಟಿ, ನಮ್ಮ ಅಸ್ತಿತ್ವದ ಕುರಿತಾದಂಥ ಒಂದು ಚಿಂತನೆ ಇದು. ಅದಕ್ಕೆ ಹೇಳುವಂಥದ್ದು ಆ ರಕ್ತ ಸಂಬಂಧ, ಆ ಜನಾಂಗ ಅಥವಾ ಇತಿಹಾಸ ಅಥವಾ ಸಂಸ್ಕೃತಿ, ಇದನ್ನು ನಾವು ಸಮಾನವಾಗಿ ಹಂಚಿಕೊಂಡಂತಹ ಜನ, ಅದು ಅವರು ಒಂದಾದಾಗ ಅದಕ್ಕೆ ನಾವು ರಾಷ್ಟ್ರ ಅಥವಾ ರಾಷ್ಟ್ರೀಯತೆ ಎನ್ನುವಂತಹ ಅರ್ಥವನ್ನು ಕೊಡ್ತೇವೆ. ಗಿಲ್ಕ್ರಿಸ್ಟ್, one of the noted political scientists, he said, what is a nation? According to Gilchrist, nation means state plus nationality. State plus nationality. What Gilchrist said, Gilchrist. So according to Gilchrist, nation means state plus nationality. Remember, it is also 1 mark question in the examination. Who said nation means state plus nationality? So Professor Gilchrist said nation means state plus nationality. ರಾಷ್ಟ್ರ ಅಂದರೆ ಏನು? ರಾಜ್ಯ ಮತ್ತು ರಾಷ್ಟ್ರೀಯತೆ ಸೇರಿದಾಗ ಅದು ರಾಷ್ಟ್ರ. ಸೊ ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಪರಿಕಲ್ಪನೆ. ದಟ್ ಈಸ್ ವೈ ಇಟ್ ಈಸ್ ಆಲ್ವೇಸ್ ಕನ್ಸಿಡರ್ಡ್ ಆಸ್ ಇಮೋಷನಲ್, ಭಾವನಾತ್ಮಕವಾದಂತಹ, ಸೈಕಲಾಜಿಕಲ್, ಮಾನಸಿಕವಾದಂತಹ ಒಂದು ಪರಿಕಲ್ಪನೆ. ಇಲ್ಲಿ ಆ ಸಮಾನ ರಕ್ತ ಸಂಬಂಧ, ಐತಿಹಾಸಿಕ ಹಿನ್ನೆಲೆ, ಇದು ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಮಕ್ಕಳೇ. ಸೊ ಅದನ್ನು ನಾವು ರಾಷ್ಟ್ರದ ಚಿಂತನೆ ಅಂತ ಕರೀತೇವೆ. ಹಾಗಾಗಿ ರಾಜ್ಯ ಮತ್ತು ರಾಷ್ಟ್ರ ಇಲ್ಲಿ ಪ್ರತ್ಯೇಕವಾದಂಥ ಅರ್ಥವನ್ನು ಹೊಂದಿದೆ. ಈ ಒಂದು ಅರ್ಥವನ್ನು ನಾವು ರಾಜ್ಯದಲ್ಲಿ ಗುರುತಿಸುವುದಿಲ್ಲ. ರಾಜ್ಯ 4 ಮೂಲಾಂಶಗಳನ್ನು ಒಳಗೊಂಡಂಥ ಒಂದು ವ್ಯವಸ್ಥೆ ಅಷ್ಟೇ. ಆದರೆ ರಾಷ್ಟ್ರ ಅದು ಭಾವನಾತ್ಮಕವಾದಂಥ ವ್ಯವಸ್ಥೆ. ಹಾಗಾಗಿ ಈವನ್ ವಿದೌಟ್ ದ ಸಾವರಿನ್ ಐಡೆಂಟಿಟಿ, ದ
feeling of nation can be possible. The state cannot be imagined without sovereignty, but a nation can be imagined even without sovereignty. Before 1947, August 15, India was a nation, not a state. 1947 ಆಗಸ್ಟ್ 15ಕ್ಕಿಂತ ಹಿಂದೆ ಭಾರತ ಒಂದು ರಾಷ್ಟ್ರ ಆಗಿತ್ತು, ರಾಜ್ಯ ಆಗಿರಲಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಪರಮಾಧಿಕಾರ ಇರಲಿಲ್ಲ, ಪರಮಾಧಿಕಾರ ಬ್ರಿಟಿಷರ ಕೈಯಲ್ಲಿತ್ತು. ಆದರೆ ನಮ್ಮದು ರಾಷ್ಟ್ರ ಆವಾಗ. ಸೊ ಇದೇ ಒಂದು ವ್ಯತ್ಯಾಸವನ್ನು ನೀವು ಗಮನಿಸಿದರೆ ಗೊತ್ತಾಗ್ತದೆ ರಾಷ್ಟ್ರ ಮತ್ತು ರಾಜ್ಯ ಹೇಗಿದೆ ಅಂತ ಹೇಳಿ. ಹಾಗಾಗಿ ರಾಜ್ಯದ ಕಲ್ಪನೆಯನ್ನು ಮಾಡಬೇಕಾದ್ರೆ ಎಲ್ಲ 4 ಮೂಲಾಂಶಗಳು ಬೇಕು. ಅಂದರೆ ಜನಸಂಖ್ಯೆ ಬೇಕು, ಭೌಗೋಳಿಕ ಪ್ರದೇಶ ಬೇಕು, ಸರಕಾರ ಬೇಕು, ಬಹಳ ಮುಖ್ಯವಾದಂತಹ ಅಂಶ ಪರಮಾಧಿಕಾರ ಅದು ಬೇಕು. ಆದರೆ ರಾಷ್ಟ್ರದ ಚಿಂತನೆಯಲ್ಲಿ ಇದರ ಅಗತ್ಯ ಅಂದರೆ ಪರಮಾಧಿಕಾರದ ಅಗತ್ಯ ಇಲ್ಲ. ನಮ್ಮಲ್ಲಿರುವಂತಹ ಆ ಒಂದು ಭಾವನೆಗಳಿಗೆ ಸ್ಪಷ್ಟವಾದಂತಹ ರೂಪವನ್ನು ಕೊಟ್ಟಾಗ ಆ ರಾಷ್ಟ್ರ ಎನ್ನುವಂತಹ ಚಿಂತನೆ ನಮ್ಮಲ್ಲಿ ಉಂಟಾಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ದರ್ ಈಸ್ ಎ ಮೀನಿಂಗ್, ಸ್ಪೆಸಿಫಿಕ್ ಮೀನಿಂಗ್ ಟು ಬೋತ್ ಸ್ಟೇಟ್ ಆ್ಯಂಡ್ ನೇಷನ್ ಇನ್ ಪೊಲಿಟಿಕಲ್ ಸೈನ್ಸ್. ಸೊ ನೌ ವಿ ಹ್ಯಾವ್ ಟು ಡಿಫರೆನ್ಷಿಯೇಟ್ ದ ಸ್ಟೇಟ್ ಆ್ಯಂಡ್ ನೇಷನ್. ಈ ಎರಡು ಪರಿಕಲ್ಪನೆಯನ್ನು ನಾವು ಇಲ್ಲಿ ಬೇರೆ ಬೇರೆಯಾಗಿ ನೋಡಿಕೊಳ್ಬೇಕಾಗಿದೆ, ವ್ಯತ್ಯಾಸವನ್ನು ಮಾಡಬೇಕಾಗಿದೆ. ಇದು ಮತ್ತೆ ನಾವು ನೆನಪಿಸ್ತಾ ಇರುವಂಥದ್ದು, ದರ್ ಇಸ್ ಎ 5 ಮಾರ್ಕ್ ಕ್ವಶನ್ ಇನ್ ದ ಎಕ್ಸಾಮಿನೇಷನ್. ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ಸ್ಟೇಟ್ ಆ್ಯಂಡ್ ನೇಷನ್? ಪ್ಲೀಸ್ ಕ್ಲಿಯರ್ ಅಬೌಟ್ ದಿಸ್. ಸೊ ಫಸ್ಟ್ ಆಫ್ ಆಲ್, first point we have to say, the state is a politically organized system. ರಾಜ್ಯ ಒಂದು ರಾಜಕೀಯವಾಗಿ ಸಂಘಟಿತಗೊಂಡ ವ್ಯವಸ್ಥೆ. ಸ್ಟೇಟ್ is a politically organized system. ರಾಜ್ಯ ರಾಜಕೀಯವಾಗಿ ಸಂಘಟಿತಗೊಂಡ ವ್ಯವಸ್ಥೆ. ಇದಕ್ಕೆ ರಾಜಕೀಯ ರೂಪ ಇರುವಂಥದ್ದು. ಇದರ ರೂಪ ಏನಿದ್ರೂ ಕೂಡ ರಾಜಕೀಯ ರೂಪ. ಬಟ್ ನೇಷನ್ ಈಸ್ ಆಲ್ರೆಡಿ ಮೆನ್ಷನ್ಡ್, ಇಟ್ ಇಸ್ ಅ ಇಮೋಷನಲ್ ಫೀಲಿಂಗ್ ಆಫ್ ಒನ್ನೆಸ್, ಇಮೋಷನಲ್ ಫೀಲಿಂಗ್ ಆಫ್ ಒನ್ನೆಸ್ ಅಮಾಂಗ್ ದ ಪೀಪಲ್ who belongs to a common stock, who belong to a common stock. ಅಂದರೆ ಒಂದು ನಿರ್ದಿಷ್ಟ ಜನಾಂಗ ಅಥವಾ ರಕ್ತ ಸಂಬಂಧ ಅಥವಾ ಇತಿಹಾಸ ಅಥವಾ ಸಂಸ್ಕೃತಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇಲ್ಲಿ ನಾವೆಲ್ಲ ಒಂದೇ ಎನ್ನುವಂತಹ ಭಾವನಾತ್ಮಕವಾದಂತಹ ಪರಿಕಲ್ಪನೆಯನ್ನು ಹೊಂದುವಂಥದ್ದೇ ಅದು ರಾಷ್ಟ್ರ. ದಟ್ ಇಸ್ ವೈ ನೇಷನ್ ಈಸ್ ಎ ಇಮೋಷನಲ್ ಫೀಲಿಂಗ್ ಆಫ್ ಒನ್ನೆಸ್ ಅಮಾಂಗ್ ದ ಪೀಪಲ್ ಹೂ ಬಿಲಾಂಗ್ ಟು ಎ ಕಾಮನ್ ಸ್ಟಾಕ್. ದಿಸ್ ಈಸ್ ವಾಟ್ ದ ನೇಷನ್ ಈಸ್. Then the second one is the most important difference between the state and nation. That is, the state enjoy the sovereign power. ರಾಜ್ಯದ ಕೈಯಲ್ಲಿ ಪರಮಾಧಿಕಾರ ಇದೆ. ಬಟ್ ದ ನೇಷನ್ ಡಸ್ ನಾಟ್ ಎಂಜಾಯ್ ದ ಸಾವರಿನ್ ಪವರ್. ರಾಷ್ಟ್ರದ ಕೈಯಲ್ಲಿ ಪರಮಾಧಿಕಾರ ಇಲ್ಲ, ರಾಜ್ಯದ ಕೈಯಲ್ಲಿ ಪರಮಾಧಿಕಾರ ಇಲ್ಲದೇ ಇದ್ದರೆ ಆಗುವುದೇ ಇಲ್ಲ, ಅದು ಬೇಕೇ ಬೇಕು. ಆದರೆ ರಾಷ್ಟ್ರಕ್ಕೆ ಪರಮಾಧಿಕಾರದ ಅಗತ್ಯ ಇಲ್ಲ. ದೆನ್ ದ ಥರ್ಡ್ ಡಿಫರೆನ್ಸ್ ಈಸ್ ದ ಸ್ಟೇಟ್ ಮಸ್ಟ್ ಹ್ಯಾವ್ ದ ಟೆರಿಟೋರಿಯಲ್ ಏರಿಯಾ. ಇದು ಕಾಮನ್ ಡಿಫರೆನ್ಸ್, ಸಿಂಪಲ್ ಡಿಫರೆನ್ಸ್ಗಳು ನಿಮಗೆ ಸಾಧಾರಣ ಎಲ್ಲದಕ್ಕೂ ಇದೆ, ಇದು ಅರ್ಥ ಆಗ್ತದೆ ನಿಮಗೆ. ದ ಸ್ಟೇಟ್ ಮಸ್ಟ್ ಹ್ಯಾವ್ ದ ಟೆರಿಟರಿ. ರಾಜ್ಯದ ಕೈಯಲ್ಲಿ ಭೂಪ್ರದೇಶ ಬೇಕೇ ಬೇಕು, ಭೌಗೋಳಿಕ ಪ್ರದೇಶ ಬೇಕೇ ಬೇಕು, ಇಲ್ಲ ಅಂತ ಹೇಳಿದ್ರೆ ರಾಜ್ಯ ಆಗುವುದೇ ಇಲ್ಲ. ಆದರೆ there is no necessity of a territorial area for a nation. It may or may not have a territorial area. It is a feeling of the people. That's why in order to develop the feeling of oneness among the people, there is no need to have a territorial area. So they may or may not have the territorial area. Then the fourth one is the state must have an institution called the government. The state must have an institution called the government. ಸರ್ಕಾರ ಎನ್ನುವಂತಹ ಒಂದು ವ್ಯವಸ್ಥೆ ರಾಜ್ಯಕ್ಕೆ ಬೇಕೇ ಬೇಕು. ವಿದೌಟ್ ಗೌರ್ಮೆಂಟ್ ಇಟ್ ಕ್ಯಾನಾಟ್ ಫಂಕ್ಷನ್. ಸರ್ಕಾರ ಇಲ್ಲದಿದ್ದರೆ ರಾಜ್ಯ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಸರ್ಕಾರ ಬೇಕೇ ಬೇಕು. ಆದರೆ there is no need to have an institution called government for the nation. The nation does not have an institution called government. ರಾಷ್ಟ್ರದ ಕೈಯಲ್ಲಿ ಸರ್ಕಾರ ಎನ್ನುವಂತಹ ಒಂದು ವ್ಯವಸ್ಥೆ ಇಲ್ಲ, ಅದು ಅಗತ್ಯವೇ ಇಲ್ಲ ಅದರದ್ದು. ಹಾಗಾಗಿ there is no need to have an institution called government for the nation, but it is must for the state. Then the last difference is
the state is a narrow concept compared to nation, because it is objective in nature. It is emotional in nature. Sorry, it is not emotional in nature, it is objective in nature, it is narrow in nature compared to nation, because it is specific regarding its activities, unlike nation which covers everything in the society, which develops the feeling of oneness among the society, which is an emotional feeling, and even without the sovereign power, the people of the whole world can develop the feeling of nation. A simple meaning, I can give the example. If we are in other countries, for example, anybody went to America or England or any other countries of the world, they will always have a feeling that they are the Indians. Even though they are living in other country, they are consider themselves as Indians because they belongs to a common race called India. The identity is Indian. ಇದು ನಮ್ಮ ಭಾವನಾತ್ಮಕವಾದಂಥ ಅಂಶ. ನಾವು ಭಾರತದಿಂದ ಬೇರೆಲ್ಲೋ ಇದ್ದೇವೆ, ಅಮೇರಿಕದಲ್ಲ ಅಥವಾ ಪ್ರಪಂಚದ ಯಾವುದೇ ಭಾಗದಲ್ಲಿ ಹೋಗಿ ವಾಸ ಮಾಡ್ತಾ ಇರ್ಬೋದು, ಅಥವಾ ಅಲ್ಲಿ ಯಾವುದೇ ಒಂದು ಉದ್ದೇಶಕ್ಕಾಗಿ ಹೋಗಿರ್ಬೋದು. ಆದರೆ ನಾವು ನಮ್ಮಲ್ಲೇ ಒಂದು ಚಿಂತನೆಯನ್ನು ಹೊಂದಿರ್ತೇವೆ, ಅದು ನಮ್ಮ ರಾಷ್ಟ್ರದ ಬಗ್ಗೆ ಹೊಂದಿರುವಂತಹ ಚಿಂತನೆ, ಅದು ನಾವು ಭಾರತೀಯರು ಎನ್ನುವಂಥ ಚಿಂತನೆ, ಅದು ಇರಬೇಕಾಗಿದೆ ಅಲ್ವಾ? ಅದು ನಮ್ಮ ಐಡೆಂಟಿಟಿ, ನಮ್ಮ ಅಸ್ಮಿತೆ. ಅದು ಆ ಅಸ್ಮಿತೆಯನ್ನು ನಾವು ಬಿಟ್ಟುಕೊಡುವುದಿಲ್ಲ. ಇದೇ ರಾಷ್ಟ್ರೀಯತೆ ನೋಡಿ ಮಕ್ಕಳೇ. ಹಾಗಾಗಿ ಆ ರಾಷ್ಟ್ರೀಯತೆ ಎನ್ನುವಂತಹ ಪರಿಕಲ್ಪನೆ ನಮ್ಮ ಹೃದಯದ ಒಳಗಿಂದ ಬರುವಂಥದ್ದು. ದೇಶದ ಬಗ್ಗೆ ಇರುವಂತಹ ನಂಬಿಕೆ ಇರ್ಬೋದು, ದೇಶದ ಇತಿಹಾಸದ ಬಗ್ಗೆ ಇರುವಂತಹ ನಂಬಿಕೆ ಇರ್ಬೋದು, ಅಥವಾ ದೇಶದ ಬಗ್ಗೆ ನಾವು ಹೊಂದಿರುವಂತಹ ಪ್ರೀತಿ ಇರ್ಬೋದು, ನಮ್ಮ ಸಂಸ್ಕೃತಿಯ ಬಗ್ಗೆ ಹೊಂದಿರುವಂತಹ ಒಲವಿರ್ಬೋದು, ನಮ್ಮ ಜನರ ಬಗ್ಗೆ ಹೊಂದಿರುವಂತಹ ಒಲವಿರ್ಬೋದು, ಇದು ನಮ್ಮ ರಾಷ್ಟ್ರೀಯತೆ. ಫಾರ್ ಎಕ್ಸಾಂಪಲ್, ಇಂಡಿಯಾ ಈಸ್ ಎ ಕಂಟ್ರಿ ವಿತ್ ಡೈವರ್ಸಿಟಿ, cultural diversity, but we are always respecting this cultural diversity because we have the feeling about our Indian identity ಅಲ್ವಾ? ನಾವೆಲ್ಲ ಭಾರತೀಯತೆಯನ್ನು ಪ್ರೀತಿಸ್ತೇವೆ ಹೊರತು ಧರ್ಮ, ಜಾತಿ, ಪಂಗಡಗಳನ್ನಲ್ಲ. ಸೊ ಆ ಭಾರತೀಯತೆ ಎನ್ನುವಂಥದ್ದು ನಮ್ಮ ಅಸ್ಮಿತೆ ಅದು ಮಕ್ಕಳೇ. ಹಾಗಾಗಿ ನಮ್ಮ ಭಾರತ ಎನ್ನುವಂಥದ್ದು ವಿವಿಧ ಸಂಸ್ಕೃತಿಯನ್ನು ಹೊಂದಿದ್ರೂ ಕೂಡ, ವಿವಿಧತೆ ಅಲ್ಲಿ ಇದ್ದರೂ ಕೂಡ ನಾವೆಲ್ಲ ಭಾರತೀಯರು ಎನ್ನುವಂತಹ ಆ ಒಂದು ಅಂಶದ ಅಡಿಯಲ್ಲಿ ನಾವು ಒಟ್ಟುಗೂಡಿದ್ದೇವೆ. ಹಾಗಾಗಿ ಅದು ವಿಶಾಲವಾದಂಥ ಅರ್ಥವನ್ನು ಹೊಂದಿದೆ. ಅದೊಂದು ಸಂಕುಚಿತ ಅರ್ಥ ಅಲ್ಲ, ಎಲ್ಲವನ್ನು ಒಳಗೊಂಡಂತಹ ಪರಿಕಲ್ಪನೆ. ಸೊ ಇಟ್ ಈಸ್ ಅ ವೈಡರ್ ಕಾನ್ಸೆಪ್ಟ್ ಇನ್ಕ್ಲೂಡಿಂಗ್ ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್ ಆಫ್ ದ ಸೊಸೈಟಿ. ಇಟ್ ಮೇ ಬಿ ದ ಕಲ್ಚರ್, ಇಟ್ ಮೇ ಬಿ ದ ಹಿಸ್ಟ್ರಿ, ಇಟ್ ಮೇ ಬಿ ದ ಐಡೆಂಟಿಟಿ, ಇಟ್ ಮೇ ಬಿ ದ ರಿಲಿಜನ್, ಇಟ್ ಮೇ ಬಿ ದ ಕಸ್ಟಮ್ಸ್, ಟ್ರೆಡಿಷನ್ಸ್. ಎವ್ರಿಥಿಂಗ್ ಈಸ್ ದೇರ್ ಇನ್ ದ ಕಾನ್ಸೆಪ್ಟ್ ಆಫ್ ದ ನೇಷನ್. ದಟ್ಸ್ ವೈ ಕಂಪೇರ್ಡ್ ಟು ಸ್ಟೇಟ್ ಇಟ್ ಈಸ್ ಎ wider concept. So these things you have to remember. So it may be a 5-mark question in the examination. So you have to answer all these points. I hope you are clear regarding these 3 concepts: state and society, state and voluntary association, and state and nation. I want to recollect some of the questions which may be asked in the examination in this chapter. First of all, you have to remember that what is the root word of the state? Why state is inevitable? What are the theories regarding the origin of the state? Then what is the concept used by Romans for the state? Or in what name the Romans called the state? Then who developed the modern concept of the state? Then meaning of the state, definitions regarding the state, then 4 elements of the state, then 7 elements of the Saptanga theory of Kautilya. Then what is the meaning of the society? What is the definition of Max Weber regarding the society? Then what is the meaning of voluntary association? Example of the voluntary association. Then meaning of the nation. What is the root word of the nation?
These are all the important points which may be asked in the examination for 1 mark or 2 mark questions. Apart from this, there is a 5 mark or 10 mark question in the examination regarding the importance of the state. A 5 mark question may be asked in the examination. Then regarding the elements of the state, then about the difference between state and society, difference between state and voluntary association, and also difference between state and nation. All these are 5 mark question and 10 mark question also asked in the examination. ವಿದ್ಯಾರ್ಥಿಗಳಿಗೆ ಗಮನಿಸಿ, ಇಲ್ಲಿ ಕೆಲವು ಪ್ರಮುಖವಾದಂತಹ ಪ್ರಶ್ನೆಗಳನ್ನು ಕೇಳುವಂಥದ್ದು. ಮುಖ್ಯವಾಗಿ ರಾಜ್ಯ ಅಂದರೆ ಏನು, ರಾಜ್ಯದ ಉಗಮಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ 2 ಸಿದ್ಧಾಂತಗಳು, ರಾಜ್ಯದ ಮೂಲ ಪದ ಯಾವುದು, ಯಾವ ಭಾಷೆಯಿಂದ ಬಂದಿದೆ ಯಾವುದು ಅಂತ ಹೇಳಿ, ರೋಮನ್ನರ ಬಗ್ಗೆ, ರೋಮನ್ನರು ರಾಜ್ಯವನ್ನು ಯಾವ ಹೆಸರಿನಿಂದ ಕರೀತಾ ಇದ್ದರು, ಆಧುನಿಕ ಪರಿಕಲ್ಪನೆಯ ರಾಜ್ಯವನ್ನು ಮೊದಲು ಕೊಟ್ಟವರು ಯಾರು, ಅದೇ ರೀತಿ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ 2 ವ್ಯಾಖ್ಯಾನಗಳು, ಆನಂತರ ಕಲ್ಯಾಣ ರಾಜ್ಯ, ಇದು ಕೂಡ ಒಂದು ಕೇಳ್ತಾರೆ, ವೆಲ್ಫೇರ್ ಸ್ಟೇಟ್, ವಾಟ್ ಈಸ್ ಎ ವೆಲ್ಫೇರ್ ಸ್ಟೇಟ್ ಅಂತೇಳಿ, ಕಲ್ಯಾಣ ರಾಜ್ಯ ಅಂದರೆ ಏನು ಅಂತ ಹೇಳಿ. ಸೊ ಐ ಹೋಪ್ ಯು ಆರ್ ಕ್ಲಿಯರ್ ರಿಗಾರ್ಡಿಂಗ್ ದ ವೆಲ್ಫೇರ್ ಸ್ಟೇಟ್. ಮಾಡರ್ನ್ ಸ್ಟೇಟ್ ಇಸ್ ಎ ವೆಲ್ಫೇರ್ ಸ್ಟೇಟ್ ವಿಚ್ ಆಲ್ವೇಸ್ ಸರ್ವ್ಸ್ ದ ಪೀಪಲ್ ಫ್ರಮ್ ದ ಬರ್ತ್ ಟು ಡೆತ್. ಆದಿಯಿಂದ ಅಂತ್ಯದವರೆಗೆ, ಹುಟ್ಟಿನಿಂದ ಸಾಯುವ ತನಕ ನಮ್ಮನ್ನು ಸಲಹುವಂಥ ರಾಜ್ಯ ಬೈ ಪ್ರೊವೈಡಿಂಗ್ ಆಲ್ ದ ಬೇಸಿಕ್ ಫೆಸಿಲಿಟೀಸ್ ಟು ದ ಪೀಪಲ್. ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ನಮ್ಮನ್ನು ಸಲಹುವಂಥ ಒಂದು ರಾಜ್ಯ ಅಂತ ಹೇಳಿ. ಸೊ ಕಲ್ಯಾಣ ರಾಜ್ಯ ಅಂದರೆ ಏನು ಅಂತ ಕೇಳ್ತಾರೆ. ಅದೇ ರೀತಿ ಕೌಟಿಲ್ಯನ ಪ್ರಕಾರ ಸಪ್ತಾಂಗ ಸಿದ್ಧಾಂತದ 7 ಅಂಗಗಳು ಯಾವುದು ಅಂತ ಕೇಳ್ಬೋದು. ರಾಜ್ಯದ 4 ಮೂಲಾಂಶಗಳು ಯಾವುದು ಅಂತ 2 ಮಾರ್ಕಿಗೆ ಕೇಳ್ಬೋದು. ಅದರಲ್ಲಿ ಪ್ರಮುಖವಾದದ್ದು ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ದ ಸ್ಟೇಟ್ ಅಂತ ಕೇಳ್ತಾರೆ. ಯಾವುದನ್ನು ಅತ್ಯಂತ ಹೆಚ್ಚು ಪ್ರಾಮುಖ್ಯವಾದಂತಹ ಮೂಲಾಂಶ ಅಂತ ಕೇಳ್ತಾರೆ, ಅದು ಪರಮಾಧಿಕಾರ. ದೆನ್ ಅಬೌಟ್ ಗೌರ್ಮೆಂಟ್, ವಾಟ್ ಈಸ್ ಗೌರ್ಮೆಂಟ್, ಆರ್ಗನ್ಸ್ ಆಫ್ ಗೌರ್ಮೆಂಟ್, ಸರ್ಕಾರ ಅಂದರೆ ಏನು, ಸರ್ಕಾರದ 3 ಅಂಗಗಳು ಯಾವುದು ಅಂತ ಕೇಳ್ತಾರೆ. ದೆನ್ ಸಮಾಜ ಅಂದರೆ ಏನು, ವಾಟ್ ಈಸ್ ಸೊಸೈಟಿ. ಮ್ಯಾಕ್ಸ್ ವೆಬ್ಬರ್ನ ಪ್ರಕಾರ ಸಮಾಜದ ವ್ಯಾಖ್ಯಾನ. ಸಂಘ ಸಂಸ್ಥೆಗಳಂದರೆ ಏನು, ಸಂಘ ಸಂಸ್ಥೆಗಳಿಗೆ ಉದಾಹರಣೆ. ರಾಷ್ಟ್ರ ಅಂದರೆ ಏನು, ರಾಷ್ಟ್ರದ ಮೂಲ ಪದ ಏನು. ಅದೇ ರೀತಿ 5 ಮಾರ್ಕಿಗೆ ಮುಖ್ಯವಾಗಿ ರಾಜ್ಯದ ಮಹತ್ವ, 10 ಮಾರ್ಕಿಗೆ ಅಥವಾ 5 ಮಾರ್ಕಿಗೆ ಎರಡಕ್ಕೂ ಕೇಳುವ ಸಾಧ್ಯತೆ ಇದೆ. ರಾಜ್ಯದ ಮೂಲಾಂಶಗಳು, ರಾಜ್ಯ ಮತ್ತು ಸಮಾಜದ ನಡುವಿನ ವ್ಯತ್ಯಾಸ, ರಾಜ್ಯ ಮತ್ತು ಸಂಘ ಸಂಸ್ಥೆಗಳ ನಡುವಿನ ವ್ಯತ್ಯಾಸ, ರಾಜ್ಯ ಮತ್ತು ರಾಷ್ಟ್ರದ ನಡುವಿನ ವ್ಯತ್ಯಾಸ. ಸೊ ಇಷ್ಟು ಮುಖ್ಯವಾಗಿ ನೀವು ಈ ಚಾಪ್ಟ್ರಲ್ಲಿ ನೋಡಿಕೊಳ್ಬೇಕಾದಂತಹ ವಿಚಾರ. ಸೊ ಐ ಥಿಂಕ್ ಯು ಆರ್ ಕ್ಲಿಯರ್ ರಿಗಾರ್ಡಿಂಗ್ ದ ಸ್ಟೇಟ್. ಸೊ ಸ್ಟೇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಹ್ಯೂಮನ್ ಆರ್ಗನೈಸೇಷನ್. It is inevitable for the society to maintain law and order, to protect life and property of the people, and also to undertake welfare functions. And modern state is a welfare state, as already understand. It is a welfare state which serves the people from the birth to death, from the beginning to the end, by providing all the basic facilities. So it is a service state today. It is protecting the interest of the each and every individual of the society. So I hope you are clear regarding this chapter. That's all for now. Thank you. Have a wonderful day.